ಹಲೋ. ಹಾ ಹಾ ಅಮ್ಮ. ಹಾ ರೂಪಾ, ಸುನೀತಾ. ಹಾ ಮ್ಯಾಮ್, ಇದೀನಿ, ಲೈನಲ್ಲಿ ಇದ್ದೀನಿ. ಎಸ್ ಮಾ. ಸೊ ಅವೇಕನ್ ಸ್ಟೇಟ್ ಅಲ್ಲಿ ವಿ ಕಾಲ್ ಇಟ್ ಈಸ್ ಬೀಟಾ ವೇವ್ಸ್. ಓಕೆ. ಸೊ ಬೀಟಾ ವೇವ್ಸ್ ಅಲ್ಲಿ ಅವರ್ ಲೈಕ್ ಮೆಂಟಲ್ ಆಕ್ಟಿವಿಟಿ ಹೈ ಅಲ್ಲಿ ಇದ್ದಾಗ ಬೀಟಾ ಇರುತ್ತೆ, ಅಂದ್ರೆ ತುಂಬಾ ಆಕ್ಟಿವ್ ಆಗಿ ನಾವು ಬೆಳಿಗ್ಗೆ ಹೇಳ್ತೇವಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣನೇ ಆಲ್ಫಾ ಇರುತ್ತೆ. ದೆನ್ ಸ್ವಲ್ಪ ಕಾಫಿ ಕುಡ್ಕೊಂಡು ಅಥವಾ ಏನೋ ಲೈಕ್ ವೆನ್ ವೇರ್ ಆಕ್ಟಿವ್ ಬೈ 8:39 ಆ ಟೈಮ್ ಅಲ್ಲಿ ಇಟ್ ಈಸ್ ಬೀಟಾ, ಅಂದ್ರೆ ಹೈಲಿ ಆಕ್ಟಿವ್ ಇಸ್ ಬೀಟಾ. ಜಸ್ಟ್ ಆಫ್ಟರ್ ಅವರ್ ಅವೇಕನಿಂಗ್ ಈಸ್ ಅಲ್ಫಾ. ಅದು ಅವೇಕನ್ ಸ್ಟೇಟೇ, ಬಟ್ ಒಂಥರ ರೆಸ್ಟಿಂಗ್, ಜಸ್ಟ್ ನಮ್ಮ ಡೆಲ್ಟಾ ಸ್ಲೀಪ್ ವೇವ್ ಇಂದ ನಾವು ಅವೇಕನ್ ಸ್ಟೇಟಿಗೆ ಬಂದಿರ್ತೀವಿ, ದಟ್ ಈಸ್ ಅಲ್ಫಾ. ಸೊ ನೀವು ನೆನ್ಪಿಟ್ಕೋಬೇಕಾಗಿದೆ ಅಂದ್ರೆ ಎದ್ದ ತಕ್ಷಣ ಅಲ್ಫಾ ಅನ್ಕೊಳ್ಳಿ. ಅಲ್ಫಾ ಆದ್ಮೇಲೆ ಅಥವಾ ಈ ಮೆಡಿಟೇಷನ್ ಮಾಡೋದು ಅಲ್ಫಾ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಸ್ಲೀಪಿಂಗ್ ಇದ್ದಾಗ ಥೀಟಾ. ಡೀಪ್ ಸ್ಲೀಪ್ ಇದ್ದಾಗ ಇಟ್ ಈಸ್ ಡೆಲ್ಟಾ. ಡೀಪ್ ಸ್ಲೀಪ್ ಈಸ್ ಡೆಲ್ಟಾ, ನಾರ್ಮಲ್ ಸ್ಲೀಪ್ ಈಸ್ ಥೀಟಾ, ಅವೇಕನಿಂಗ್ ಈಸ್ ಅಲ್ಫಾ, ಕಂಪ್ಲೀಟ್ಲಿ ಅವೇಕ್ ವಿತ್ ಆಕ್ಟಿವಿಟಿ ಈಸ್ ಬೀಟಾ. ಡೀಪ್ ಸ್ಲೀಪ್ ಏನಂದ್ರಿ? ಡೀಪ್ ಈಸ್ ಡೆಲ್ಟಾ. ಡೆಲ್ಟಾ, ಓಕೆ. ಸೊ REM ಸ್ಲೀಪ್ ಇದೆಯಲ್ಲ, REM ಸ್ಲೀಪ್ ಬಿಟ್ವೀನ್ ಅರೌಂಡ್ 15 to 20 minutes ಆಗುತ್ತೆ. ಓಕೆ. ಓಕೆ. ಬಟ್ ಇಟ್ ಈಸ್ ಫಾಲೋಡ್ ಬೈ NREM ಸ್ಲೀಪ್, ನಾನ್ ರ್ಯಾಪಿಡ್ ಮೂವ್ಮೆಂಟ್ ಸ್ಲೀಪ್. ಬಟ್ ಅದರಲ್ಲಿ ಡ್ರೀಮಿ ಸ್ಟೇಟು ಇರುತ್ತೆ. ಅಂಡ್ ಇಟ್ ಈಸ್, ಈಗ ನಾವು ಮಲ್ಕೊಂಡಾಗ ನೀವು ಹೇಳಿದ್ರಿ 3 o'clock ಎಚ್ಚರ ಆಗುತ್ತೆ ಅಂತ. ಸೊ ಆ 3 o'clock ಅಲ್ಲಿ ಈಗ ನೀವು ಇಫ್ ಇಟ್ ಯು ಆರ್ ಸ್ಲೀಪಿಂಗ್ ಎಟ್ 11 o'clock, 3 ಅಂತಂದ್ರೆ 4 hours ಅಲ್ವಾ? ಈ 4 hours ಅಲ್ಲಿ ನಿಮ್ಗೆ ನಿದ್ದೆ ಬರುತ್ತಲ್ಲ, ಇಟ್ ಇಸ್ ನಾಟ್ ಗುಡ್ ಅಲ್ಲ ಅದು. ಅಂದ್ರೆ ಇಟ್ಸ್ ನಾಟ್ ಅ ಕ್ವಾಲಿಟಿ ಸ್ಲೀಪ್. ನಾವು ಹೋಗ್ತಾ ಹೋಗ್ತಾ ನೀವಂದ್ರಿ ಅಲ್ವಾ, ನಿನ್ನೆ ಇವ್ರಂದ್ರು ನನ್ಗೆ, ಡಾಕ್ಟರ್ ಪೂಜಾ ಹೇಳಿದ್ರು, ಶಿ ಹ್ಯಾಡ್ ಅ ಸ್ಲೀಪ್ 10:30 11 ಮಲ್ಕೊಂಡ್ರೆ ಶಿ ಗಾಟ್ ಅಪ್ ಅರೌಂಡ್ 4 o'clock ಏನೋ ಅಂದ್ರು. ಆ ಸ್ಲೀಪ್ ಮಾಡಿದ್ರಲ್ಲ ಅವರು, ಅದು ಇಟ್ ವಾಸ್ ನಾಟ್ ಫ್ರೆಶ್ಫುಲ್ ಫಾರ್ ಹರ್. ಅಂದ್ರೆ ಎಕ್ಸಾಂಪಲ್ ಹೇಳ್ತಿದೆ ನಿಮ್ಗೆ ಏನಕ್ಕೆ, ಹೌ ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ REM ಅಂಡ್ NREM ಅಂತ. ಬಟ್ ಅಗೇನ್ ಶಿ ಗಾಟ್ ಅಪ್, ಏನೇನೋ ಮಾಡಿ ಮತ್ತೆ 5 ಗಂಟೆಗೆನೋ ಮಲ್ಕೊಂಡ್ರಂತವ್ರು. 5 ಗಂಟೆಯಿಂದ 7 ಗಂಟೆ ಮಲ್ಕೊಂಡ್ರಲ್ಲ, ಇಟ್ ವಾಸ್ ವೆರಿ ಗುಡ್ ಅಂತೆ. ಅಂದ್ರೆ ಅಷ್ಟು ಅವ್ರಿಗೆ ಫ್ರೆಶ್ ಆಯ್ತು. ಅಂಡ್ ಶಿ ಹ್ಯಾಡ್ ಎ ಡ್ರೀಮ್ ಅಂತೆ. ಯಾಕೆ ಅಂದ್ರೆ ಇದನ್ನ ನೋಡಿ, ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ. ದಿಸ್ 5 to 7 ಇದೆಯಲ್ಲ, ನಾವು ಮಲ್ಕೊಂಡಾಗ ಹತ್ತುತ್ತಲ್ಲ ನಿದ್ದೆ, ಅದು ಮೋರ್ ಆಫ್ REM ಇರುತ್ತೆ. ಅಂಡ್ ಇಟ್ ಈಸ್ 15 to 20 minutes ಫಾಲೋಡ್ ಬೈ ಸ್ಮಾಲೆಸ್ಟ್ NREM, ದೆನ್ ಫಾಲೋಡ್ ಬೈ 15 to 20 minutes REM, ಅಂಡ್ ಈ ಎಷ್ಟು 30 to 40 minutes NREM ಇರುತ್ತಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಡೀಪ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಗ್ರಾಫ್ ಕಳಿಸ್ತೇನೆ ರೂಪ, ಅವಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಅಂಡ್ ಅದನ್ನ ನೋಡ್ಕೊಂಡು ಆಮೇಲೆ ಮತ್ತೆ ನನ್ ಕೇಳ್ಬೋದು ನೀವೇನು ಅಂತ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇನಿಷಿಯಲಿ ನಮ್ಗೆ ಡೀಪ್ ಸ್ಲೀಪ್ ಇರಲ್ಲ. ಓನ್ಲಿ ಎಟ್ ದ ಎಂಡ್ ಆಫ್ ದ ಈಗ ನೀವು 5 ಗಂಟೆ ಕೇಳ್ತಿರೋ, 6 ಗಂಟೆ ಕೇಳ್ತಿರೋ, ಎಷ್ಟು ಗಂಟೆಗೆ ನಿಮ್ಗೆ ಅಲಾರಾಮ್ ಇರುತ್ತೋ ಆ ಸ್ಲೀಪ್ ಇಸ್ ಅ ವೆರಿ ಗುಡ್ ಸ್ಲೀಪ್. ಅಲ್ಲಿ ಡೀಪೆಸ್ಟ್ ಆಫ್ ದ NREM ಸ್ಲೀಪ್ ಇರುತ್ತೆ. ಅಂಡ್ ಇಟ್ಸ್ ಅ ಲಾಂಗೆಸ್ಟ್ ಡ್ಯೂರೇಷನ್ ಇರುತ್ತೆ. ಇಲ್ಲಿ ಸ್ವಲ್ಪ 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 ಹಿಂಗಾಗತ್ತೆ. ಇಷ್ಟು REM ಆದ್ರೆ ಅದ್ರ ಪಕ್ಕದಲ್ಲಿ ಅಷ್ಟೇನೆ NREM ಇರುತ್ತೆ, ಫಾಲೋಡ್ ಬೈ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ REM ಸ್ಲೀಪ್ ಇಷ್ಟೇ ಇದ್ರು NREM ಜಾಸ್ತಿ ಆಗ್ತಾ ಹೋಗುತ್ತೆ. NREM ಇಸ್ ಗುಡ್ ಸ್ಲೀಪ್, ಕ್ವಾಲಿಟಿ ಸ್ಲೀಪ್, ಅಂಡ್ ಇಟ್ಸ್ ಅ ಡೀಪ್ ಸ್ಲೀಪ್. ಓಕೆ. ಸೊ ನೀವು ಎಂಡ್ ಹೋಗ್ತಾ ಹೋದ್ರೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ನಿದ್ದೆ ಬರೋದು ಡ್ರೀಮ್ಸ್ ಬರೋದು. ನೆನಪಿದೆಯಾ ನಿಮ್ಗೆ? ನನ್ನ ಮಗಳಂತೂ ಹೇಳ್ತಾ ಇರ್ತಾಳೆ, ಮಮ್ಮಿ ನನಗೂ ಆಗುತ್ತೆ ಹಾಗೇನೆ, ಡ್ರೀಮ್ಸ್ ಜಾಸ್ತಿ ಬರುತ್ತೆ ಅವಳಿಗೆ ನನ್ಕಿಂತನೂ. ನನ್ಗೆ ಯಾವಾಗೋ ಒಂದ್ಸಲ ಬರುತ್ತೆ, ಬಿಕಾಸ್ ದೇ ಗೆಟ್ ದಟ್ ಗುಡ್ ಸ್ಲೀಪ್. ಅರ್ಥ ಆಗ್ತಿದೆ ನಿಮ್ಗೆ? ನಿಮಗೆ ಬರುತ್ತೆ ಇವಾಗ ಡ್ರೀಮ್ಸ್? ಎಲ್ಲೋ ಒಂದ್ಸಲ ಬರ್ತದೆ, ಯಾವಾಗೋ ಒಂದ್ಸಲ ಬರುತ್ತೆ ನಮ್ಗೆ. ಬಟ್ ಅವ್ರಿಗೆ ದಿನ ಬರುತ್ತೆ, ಬಿಕಾಸ್ ದೇ ಆರ್ ಇನ್ ಟು ದಟ್ ಡೀಪ್ ಸ್ಲೀಪ್. NREM ಸ್ಲೀಪ್ ಜಾಸ್ತಿ ಇರುತ್ತೆ ಅವ್ರಿಗೆ. ನಮ್ಗೆ ಬೆಳಿಗ್ಗೆ ಹೇಳ್ಬೇಕು, ಮಾಡ್ಬೇಕು, ಇದು ಮಾಡ್ಬೇಕು, ಏನೋ ಸೆಕೆಂಡ್ ಥರ್ಡ್ ಡೇ ಎಲ್ಲೋ ತಿಂಗಳು ಮುಂದಿರ್ತೇವೆ ನಾವು ಆಗ ಆಲ್ರೆಡಿ. ಕರೆಕ್ಟಾ? ಅಲ್ಲಮ್ಮ ಸುನೀತಾ, ಅಲ್ವಾ? ಸೊ ಲಾಸ್ಟ್ ಅಂಡಮಾನ್ ನಿಕೋಬಾರ್ಗೆ ಹೋಗಿಂತ 4 ದಿನ ಮೊದ್ಲಿನ ನಿದ್ದೆ ಸರಿಯಾಗಿ ಬಂತಾ? ಎಚ್ಚರ ಆಯ್ತಾ?
ಇಲ್ಲ ಮ್ಯಾಮ್, ತುಂಬಾ ಎಕ್ಸೈಟೆಡ್. ಕರೆಕ್ಟ್. ಖುಷಿ ಇತ್ತು, ನಿದ್ದೆ ಸರಿ ಬರ್ತಿದ್ದಿಲ್ಲ ಅವಾಗ ಎಸ್ ಒಂಥರ. ಎಸ್, ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಟು ಅಂಡಮಾನ್ ನಿಕೋಬಾರ್ ಎಸ್ ಮ್ಯಾಮ್, ಶೋರ್. ಅಲ್ವಾ? ಸೊ ಇಟ್ ಇಸ್ ನ್ಯಾಚುರಲ್, ನನ್ಗೂ ಆಗುತ್ತೆ ನಿಮ್ಗೂ ಆಗುತ್ತೆ, ಬಟ್ ವಿ ಆರ್ ಆಲ್ರೆಡಿ ಇನ್ ಟು ಅಂಡಮಾನ್ ನಿಕೋಬಾರ್. ಸೊ ದಟ್ ಆ ಎಕ್ಸೈಟ್ಮೆಂಟ್ ಅಲ್ಲಿ ನಿದ್ದೆ NREM ಸ್ಲೀಪು ಅಷ್ಟು ಡೀಪ್ ಆಗಿ ಇರಲ್ಲ ನಮ್ಗೆ. ಅಂಡ್ ಬಿಕಾಸ್ ಆಫ್ ದಿಸ್ ಪ್ರೊಜೆಸ್ಟ್ರಾನು ನಮಗೆ ಕಡಿಮೆ ಆಗ್ತಾ ಹೋಗಿದೆ. NREM ಸ್ಲೀಪ್, ಕಾಮ್ ಸ್ಲೀಪ್, ಡೀಪ್ ಸ್ಲೀಪ್ ಇದೆಲ್ಲ ಅದು ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಐ ಸ್ಟಿಲ್ ರಿಮೆಂಬರ್ ನಮ್ ದೊಡ್ಡಮ್ಮ, ಅಮ್ಮ ನಂಗೆ ನಿದ್ದೆನೇ ಬರಲ್ಲ ಅಂತಿದ್ರು ಅವರು 50-55 ಏಜ್ ಅಲ್ಲಿ. ನನ್ಗೆ ಅದೇ ಫಸ್ಟ್ ನನ್ಗೆ ಅವ್ರು ಆಕ್ಚುಲಿ ನಿದ್ದೆ ಇಲ್ಲ ಅಂತ ಹೇಳಿದವ್ರು ಕೇಳ್ಕೊಂಡಿದ್ದು. ಬಿಕಾಸ್ ನಾನ್ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದೆ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಿದ್ದೆ ಬರಲ್ಲ, ಯಾಕೆ ನಿದ್ದೆ ಬರಲ್ಲ ನಿಮ್ಗೆ ಅಂತಿದ್ದೆ. ಇವಾಗ ಗೊತ್ತಾಗ್ತದೆ ಯಾಕೆ ಅವ್ರಿಗೆ ನಿದ್ದೆ ಬಂದಿಲ್ಲ ಅಂತ. ದಟ್ ಮೆನೋಪಾಸ್ ಅಲ್ಲಿ ಪ್ರೊಜೆಸ್ಟ್ರಾನೇ ಇಲ್ಲ, ಕಾಮಿಂಗ್ ಡೌನೇ ಇಲ್ಲ, ಅಂಡ್ ದೇ ಆರ್ ನಾಟ್ ವರ್ಕಿಂಗ್ ಆನ್ ಎನಿಥಿಂಗ್. ಅವ್ರಿಗೆ ಇದೆಲ್ಲ ಇದನ್ನೂ ಇಲ್ಲ ಅವಾಗ. ಆಲ್ಮೋಸ್ಟ್ ಇಟ್ಸ್ 20 years ಸ್ಟೋರಿ ನಾ ಹೇಳ್ತಾ ಇರೋದು. ವೆನ್ ಐ ಮೆಟ್ ಹರ್ ಇನ್ 2007-8 ಅಲ್ಲಿ, ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ಆ ಮೂಮೆಂಟ್ ಅಲ್ಲಿ. ಸೊ ಆ ತರಾನೇ ದಿಸ್ ಸ್ಲೀಪ್ ನ ನಾವು ನ್ಯಾಚುರಲ್ ಏಜ್ ಆಗ್ತಾ ಹೋದಂಗೆ ನಮಗೆ ಈ NREM ಸ್ಲೀಪ್ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ಸ್ ಅ ನ್ಯಾಚುರಲ್ ಫಿಸಿಯಾಲಜಿ. ಬಟ್ ಎಲ್ಲಾ ಮರ್ತು ಎಲ್ಲ ಕಾಮ್ ಡೌನ್ ನಮ್ ಬಾಡಿನೇ ರೀಸೆಟ್ ಮಾಡ್ಬೇಕಂದ್ರೆ ಇವೆಲ್ಲಾನು ಮಾಡ್ಬೇಕು. ಸೊ ಇನಿಷಿಯಲಿ ನಾನು ಏನ್ ಹೇಳ್ಕೊಟ್ಟೆ, ದಟ್ ಬಾಡಿ ಸ್ಕ್ಯಾನಿಂಗ್, ಮೆಡಿಟೇಷನ್, ಡೀಪ್ ಬ್ರೀದಿಂಗ್, ದೆನ್ ಓಪನ್ ಟೆಕ್ನಿಕ್, ಓಕೆ, ಅಂಡ್ EFT, ಮಿನಿಮಮ್ EFT ನಾನು ಇನ್ನು ಹೇಳ್ಕೊಡ್ತೇನೆ ನಿಮ್ಗೆ. ಮಿನಿಮಮ್ EFT. ದೇರ್ ಆರ್ ಅದರ್ ಟೆಕ್ನಿಕ್ಸ್ ಲೈಕ್ CBTI ಅಂತ ಹೇಳ್ತೇವೆ. CBT, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಇಟ್ಸ್ ಅ ಎಕ್ಸ್ಟ್ರೀಮ್ ಇನ್ಸಾಮ್ನಿ ಇದ್ದವ್ರಿಗೆ ನಾವು ಇದನ್ನ ಹೇಳ್ತೀವಿ. ನಿದ್ದೆನೆ ಬರ್ತಾ ಇಲ್ಲ, ಕಾಯಿಲೆ ಜಾಸ್ತಿನೇ ಆಗ್ತಾ ಇದೆ, ಇದರಿಂದನೇ ನನ್ಗೆ ಎಫೆಕ್ಟ್ ಆಗ್ತಿದೆ ಮೇಡಮ್, ನನ್ಗೆ ಹಾರ್ಟ್ BP ಇದರಿಂದನೇ ಬಂತು, ನಿದ್ದೆ ಮಾಡ್ಲಿಲ್ಲ ಅಂತ ಒಂದ್ ಲೇಡಿ ನನಗೆ ಕ್ಯಾರ್ಪುರಮ್ ಇಂದ ಕಾಲ್ ಮಾಡಿದ್ರು ಲಾಸ್ಟ್ ವೀಕ್ ಅಲ್ಲಿ. ಶಿ ಇಸ್ ನೋನ್ ಪೇಷಂಟ್, ಲ್ಯಾಬ್ ಟೆಕ್ನಿಷಿಯನ್ ಇದ್ರು, ಶಿ ಇಸ್ ರಿಟೈರ್ಡ್ ಇವಾಗ. ಸೊ ಅವ್ರು ನನ್ಗೆ ಚೆನ್ನಾಗಿ ಗೊತ್ತಿದ್ರು ಅಂತ ಶಿ ಸ್ಪೀಕ್, ನನ್ನ ಜೊತೆ ಚೆನ್ನಾಗೆ ಎಲ್ಲ ಇದ್ದದ್ದೆಲ್ಲ ಹೇಳ್ತಾರೆ, ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಅವ್ರು ಹೇಳಿದ್ರು, ಮೇಡಮ್ ನಂಗೆ ನಿದ್ದೆನೆ ಬರ್ತಾಯಿಲ್ಲ, ನಂಗೆ ಸಾಕಾಗ್ಬಿಟ್ಟಿದೆ, ಏನಾದ್ರು ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಅನ್ನೋ ತರ ಮಾತಾಡಿದ್ರು ಅವ್ರು. ಪಾಪ ಅಷ್ಟು ಎಕ್ಸ್ಟ್ರೀಮ್ ಆಗಿದೆ ಅವ್ರಿಗೆ ಇನ್ಸಾಮ್ನಿಯಾ. ಇಂಥವ್ರಿಗೆಲ್ಲ ನಾವು CBTI ಟೆಕ್ನಿಕ್ ನ ಹೇಳ್ಕೊಡ್ತೀವಿ. ಓಕೆ. ಅಂಡ್ ಒನ್ ಮೋರ್ ಟೆಕ್ನಿಕ್ ಈಸ್ ಹಿಪ್ನೋಥೆರಪಿ, ಈಸ್ ಆಲ್ಸೋ ಫಾರ್ ದೀಸ್ ಪೀಪಲ್. ಬಟ್ ನೀವು ಮಾಡ್ಕೋಬಹುದು ಹಿಪ್ನೋಥೆರಪಿ, ನೀವು ನಿಧಾನವಾಗಿ ಕಲ್ತ್ಕೋಬಹುದು. ಅದು ಎಕ್ಸ್ಟ್ರೀಮ್ ಪಾರ್ಟ್ ನಾನು ಹೇಳ್ಕೊಡ್ತೇನೆ ನಿಮ್ಗೆ. ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಈ ರೀಸೆಟ್ಟಿಂಗ್ ಇದೆಯಲ್ಲ, ರೀಸೆಟ್ ಆಗ್ಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ, ಈಗ ಕೆಮಿಕಲ್ ಬಗ್ಗೆ ಮಾತಾಡಿದ್ವಿ, ಕೆಮಿಕಲ್ ವಾಶ್ ಔಟ್ ಮಾಡೋದು ಹೇಗೆ, ಇಟ್ ಈಸ್ ಕಾಲ್ಡ್ ಎಸ್ ಡಿಟಾಕ್ಸ್. ಡಿಟಾಕ್ಸ್ ಅನ್ನೋದು ನಮ್ಮ ಬಾಡಿಯಿಂದನೇ ಇಲ್ಲ, ನಮ್ಮ ಎನ್ವೈರನ್ಮೆಂಟ್ ಇಂದನೇ ಇರಬೇಕು. ನಾವು ಯೂಸ್ ಮಾಡೋ ಪದಾರ್ಥದಲ್ಲೂ, ಕ್ರೀಮ್ ಆಗ್ಲಿ, ಲಿಪ್ಸ್ಟಿಕ್ ಆಗ್ಲಿ, ಅದಾಗ್ಲಿ ಇದಾಗ್ಲಿ, ದಟ್ ಕಂಡೀಷನರ್ ಹಾಕೊಳ್ತೇವಿ, ಶಾಂಪೂ ಹಾಕೊಳ್ತೇವಿ, ಎವ್ರಿ ಡೇ ವ್ಯಾಸ್ಲಿನ್ ಹಾಕೊಳ್ತೇವಿ. ಓಕೆ. ಇವನ್ ಸೆಂಟೆಡ್ ಅಗರಬತ್ತಿ ತರ್ತೇವೆ ಮನೆಗೆ, ದೇ ಆಲ್ಸೋ ಹ್ಯಾವ್ ಗಾಟ್ ಅ ಬ್ಯಾಡ್ ಕೆಮಿಕಲ್ಸ್. ಸೊ ಏನೇನ್ ಡಿಟಾಕ್ಸ್ ಮಾಡಬಹುದು ಅಂತ ಒಂದು ಚಾರ್ಟ್ ಮಾಡಿದ್ದೀನಿ ನಾನು. ಆ ಚಾರ್ಟ್ ಅನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಕಳಿಸ್ತೇನೆ. ನೀವು ಎಷ್ಟರ ಮಟ್ಟಿಗೆ ಅವ್ನು ಕಟ್ ಆಫ್ ಮಾಡ್ಬೋದು ಮನೆಯಲ್ಲಿ. ಹೇಳಿ. ಓಕೆ. ಸೊ ಎಷ್ಟರ ಮಟ್ಟಿಗೆ ನೀವೆಲ್ಲ ಆ ಡಿಟಾಕ್ಸ್ ಅನ್ನ ಕಟ್ ಆಫ್ ಮಾಡ್ಬೋದು, ಮಾಡ್ಬೇಕು ನೀವು ಅದೆಲ್ಲ. 30%, 40%, 50% ಟಿಲ್ 80% ಮಾಡಕ್ಕಾದ್ರೆ ಮಾಡಿ, ಡಿಟಾಕ್ಸ್ ಮಾಡಿ. ಆಲ್ ಏನೇನ್ ಮಾಡ್ಬೇಕು ಅನ್ನೋದ್ರ ಲಿಸ್ಟ್ ಹಾಕಿ ಕೊಡ್ತೀನಿ. ಅದನ್ನೆಲ್ಲ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಸಮ್ ಸ್ಟೇಜ್, ಆ ಇದಕ್ಕೆ ಹೋಗ್ತೀರಾ, ಲೈಕ್ ಯು ವಿಲ್ ಕಟ್ ಆಫ್ ಮೋಸ್ಟ್ ಆಫ್ ದ ಥಿಂಗ್ಸ್. ಅಗರಬತ್ತಿಯಿಂದ ಹಿಡ್ಕೊಂಡು ಎಲ್ಲಾ ತರಾನು ಮನೆಯಲ್ಲಿ, ಇವನ್ ದಟ್ ಮಾಸ್ಕಿಟೋ ಬಂದಿದಾವಲ್ಲ, ಮಾಸ್ಕಿಟೋ ಕಾಯಿಲ್ಸ್, ಅದರಿಂದನೂ ಎಲ್ಲ ಕೆಮಿಕಲ್ಸೇ ಬರೋದು. ಪ್ಲಸ್ ದೇರ್ ಆರ್ ಸಮ್ ಹರ್ಬಲ್ ಟೀಸ್ ಅಂತ ಹೇಳ್ತೀವಿ ಸುನೀತಾ, ಅವೆಲ್ಲ ನಮ್ಗೆ ಕಾಮ್ ಮಾಡ್ತಾವ, ಅವೆಲ್ಲ ಹರ್ಬಲ್ ಟೀ ಕುಡಿತಾ ಇದ್ರೆ. ಸೊ ನಾರ್ಮಲ್ ಎಷ್ಟೋ ಜನ ನಮ್ಮ ಈಗ ಪೂರ್ವಜರು ನಮ್ಗೆ ಏನೇನ್ ಯೂಸ್ ಮಾಡಿದಾರೆ ಅಂದ್ರೆ, ಹಾಲಿಗೆ ಅರ್ಶನ ಹಾಕೊಂಡು ಕುಡೀರಿ ಅಂತಾರೆ ನೈಟ್, ಅಲ್ವಾ? ಗೊತ್ತಿದೆಯಾ ಇದು ನಿಮ್ಗೆ? ಗೊತ್ತಿದ್ಯಾ ಸುನೀತಾ? ಹಾ, ಗೊತ್ತಿದೆ ಮೇಡಮ್. ಹಾಲಿಗೆ ಅರಿಶಿನ, ಕೆಮ್ಮು ಅಥವಾ ಬರ್ಲಿಲ್ಲ ಅಂದ್ರೆ ಅದನ್ನ ಕೊಡ್ತೀವಿ. ಹೌದು. ಸೊ ದಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಅವರ್ ಇಮ್ಯುನಿಟಿ ಅಂಡ್ ಆಲ್ಸೋ ಇಟ್ ವಿಲ್ ಕಾಮ್ ಡೌನ್.
ಓಕೆ. ಅಂಡ್ ಬಟ್ ದೇರ್ ಆರ್ ಅದರ್ ರಿಚುವಲ್ಸ್. ಯಾಕೆ ನಿದ್ದೆ, ಎಷ್ಟೋ ಜನಕ್ಕೆ ಊಟ ಮಾಡಿದ ತಕ್ಷಣ ಮಲ್ಕೋತಾರೆ, ಅವ್ರಿಗೆ ನಿದ್ದೆ ಬರೋದು ಕಷ್ಟ ಆಗುತ್ತೆ. ಅಂಡ್ ದೇರ್ ಆರ್ ಸಮ್ ಪ್ರಿವೆಂಟಿವ್, ಈಗ ಬಿ ಪಿ ಶುಗರ್ ಎಲ್ಲ ಇದ್ದವ್ರಿಗೆ ಸ್ನೋರಿಂಗ್ ಜಾಸ್ತಿ ಇರುತ್ತೆ. ಸ್ನೋರಿಂಗ್ ಅಲ್ಲಿ ಒಂದೊಂದ್ಸಲ ಅಪ್ನಿಯಾ, ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಈ ಟಂಗ್ ಇದೆಯಲ್ಲ, ಅದು ಈ ಕಡೆ ಹೋಗಿ ಬರೀ ತುಂಬಾ ಸೌಂಡ್ ಬರ್ತಿರುತ್ತೆ, ಅವ್ರಿಗೆ ಸೌಂಡ್ ಬರುತ್ತೆ. ಆಮೇಲೆ ಒಂದೊಂದ್ಸಲ ಆಕ್ಸಿಜನ್ ಹೋಗ್ಲೇ ಇಲ್ಲ ಅಂತ ಅನ್ಕೊಂಡು ಒಂಥರ ಸಡನ್ ಆಗಿ ಗ್ಯಾಸ್ಪಿಂಗ್ ತರ ಮಾಡ್ತಾರ, ಅಂದ್ರೆ ಉಸಿರುಗಟ್ಟದಂಗ್ ತರ ಮಾಡ್ತಾರೆ. ದಟ್ ಇಸ್ ಅ ಸ್ಟೇಜ್. ಸ್ನೋರಿಂಗ್ ಅಲ್ಲಿ ಸ್ಟೇಜಸ್ ಇದೆ. ಓಕೆ, ಆ ಸ್ಟೇಜಸ್ ಅಲ್ಲಿ ಈ ತರ ಜಾಸ್ತಿ ಆದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅವಾಗಲೇ ಎಷ್ಟೋ ಜನಕ್ಕೆ ಅಸ್ತಮಾ ಕಾಯಿಲೆ ಬರೋದು, ಹೈ ಹಾರ್ಟ್ ಡಿಸೀಸ್ ಬರೋದು, ಇವೆಲ್ಲಾನು ಆ ತರ ಸ್ಟೇಜ್ಗೆ ಹೋದವ್ರಿಗೆ ಜಾಸ್ತಿ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ. ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು. ನಾವು ಮುಂದೆ ಚೆನ್ನಾಗೇ ಇರಬೇಕು ಅಂತಂದ್ರೆ ಮಿನಿಮಮ್ 2 hours ಗ್ಯಾಪ್ ಇರಬೇಕು. ನೀವು 11 ಗಂಟೆಗೆ ಮಲ್ಕೋತೀರಾ, ಅಟ್ಲೀಸ್ಟ್ 8 ಗಂಟೆ 8:30 ಒಳಗಡೆ ಊಟ ಮಾಡಿ. 2 hours ಗ್ಯಾಪ್ ಇದೆ ಅಲ್ವಾ, 2-3 hours ಗ್ಯಾಪ್ ಇದೆ. ಸೊ ಯಾಕೆ ಅಂತಂದ್ರೆ ನಮ್ಗೆ ಊಟ ಮಾಡಿದ ಮೇಲೆ ನಮ್ಮಲ್ಲಿ ಎಲ್ಲಾರ್ಗು, ಇವಾಗ 4 ಜನ ನಾವ್ ಇದೇವಲ್ಲ, ಇಲ್ಲಿ 4 ಜನಕ್ಕೂ 6 ಲೀಟರ್ ಬ್ಲಡ್ ಇದೆ ನಮ್ಮ ಬಾಡಿಯಲ್ಲಿ, ಕರೆಕ್ಟಾ? 6 ಲೀಟರ್ ಬ್ಲಡ್ ಊಟ ಮಾಡಿದ ತಕ್ಷಣನೇ ಮಿನಿಮಮ್ 2 to 3 ಲೀಟರ್ಸ್ ನಮ್ಮ ಇಂಟೆಸ್ಟೈನ್ ಹೋಗುತ್ತೆ. ಬಿಕಾಸ್ ಅಬ್ಸರ್ವ್ ಮಾಡ್ಕೊಂಡ್ ಬರ್ಬೇಕಲ್ಲ, ಅದು ಹೋಗಿ ಬ್ಲಡ್ ಅಲ್ಲಿಗೆ ಹೋಗುತ್ತೆ ನಮ್ಗೆ. ಸೊ ಅವಾಗ ಅಲ್ಲಿಗೆ ಹೋದಾಗ ನಮ್ಮ ಬ್ರೈನ್ ಅಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಬ್ರೈನು ರೆಸೆಕ್ಟ್ ಇದಾಗಕ್ಕಾಗಲ್ಲ, ಏನು ರೆಸ್ಟಿಗೆ ಹೋಗಕ್ ಆಗಲ್ಲ. ಬ್ಲಡ್ ಸಪ್ಲೈನು ಕಡಿಮೆ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ನಾವು ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ಒಂದ್ ರೀಸನ್. ಇನ್ನೊಂದು ರೀಸನ್ನು, ಊಟ ಮಾಡಿದ್ದು ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ತುಂಬಾ ಒಬೀಸ್ ಇದ್ದವರು, ತುಂಬಾ ಇದಿದ್ದವರು ಅರ್ಲಿ ಮಾರ್ನಿಂಗ್ ಎದ್ದೇಳಲ್ಲ, ಬಿಕಾಸ್ ಅವ್ರಿಗೆ ಗ್ಯಾಸ್ಪಿಂಗ್ ಆಗಿ ಎಷ್ಟೋ ಜನ ಬೆಡ್ ಅಲ್ಲೇ ತೀರ್ ಹೋಗಿರ್ತಾರೆ. ಅಂದ್ರೆ ಎಕ್ಸ್ಟ್ರೀಮ್ಸ್ ಅವೆಲ್ಲ ಹೇಳ್ತಾರದ್ ನಾನು, ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್. ಸೊ ಇದೆಲ್ಲಾನು ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಮ್ಗೆ ಡೈಜೆಷನ್ ಆದ್ಮೇಲೆನೆ ನಿದ್ದೆ ಮಾಡ್ಬೇಕಂತ ಇದೆ. ಇಟ್ ಇಸ್ ಎವ್ರಿವೇರ್ ರಿಟರ್ನ್, ಬಟ್ ವಿ ಹ್ಯಾವ್ ಟು ಫಾಲೋ. ಬಟ್ ಇವಾಗ ನಮ್ಗೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿದೆ, ಟಿವಿ ಬಂದು, ಮೊಬೈಲ್ ಬಂದು, ನಮ್ ಕೈಯಲ್ಲಿ ಮೊಬೈಲ್ ಇರುತ್ತೆ, ಟಿವಿ ನೋಡ್ತಾ ಇರ್ತೀವಿ. ಅಂಡ್ ವಿ ಆರ್ ಗೆಟಿಂಗ್ ದಟ್, ಊಟ ಮಾಡ್ಕೊಂಡೆ ಲೇಟಾಗಿ ಊಟ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆಯ್ತು ಮಲ್ಕೊಂಡಪ್ಪ ಬೆಳಗ್ಗೆ ಹೇಳ್ಬೇಕು ಅನ್ನೋ ತರನು ಇರುತ್ತೆ. ಬಟ್ ಬೆಟರ್ ಟು ಈಟ್, ಹ್ಯಾವ್ ದ ಡಿನ್ನರ್ ಅಟ್ ಲೀಸ್ಟ್ ಬಿಫೋರ್ 8 o'clock. ಯಾವಾಗ ಒಂದಿನ ನಡೀತದೆ, ಯಾವಾಗ ಒಂದಿನ ಇಟ್ಸ್ ಅನ್ಅವಾಯ್ಡಬಲ್, ನಮ್ ಕಂಟ್ರೋಲ್ ಇಲ್ದಾಗ ನಾವು ಓಕೆ, ಬಟ್ ನಮ್ಮ ಹ್ಯಾಬಿಟ್ ಅನ್ನು ನಾವು ಬಿಟ್ಕೊಡ್ಬಾರ್ದು. ದೆನ್ ವಿಲ್ ಗೆಟ್ ದಟ್ ಡೀಪ್ ಸ್ಲೀಪ್. ಓಕೆ. ಸೊ ನಿಮ್ಗೆ ನಾವೀಗ ಆಲ್ಮೋಸ್ಟ್ 7-8 ದಿನ ಏನೇನ್ ಮಾಡಿದ್ವಿ ಅಂತ ಕಳಿಸ್ತೇನೆ ಸುನೀತಾ. ಸೊ ಅದನ್ನ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಳ್ಳಿ. ದೆನ್ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ನಿಮಗೆ ಸ್ಲೀಪ್ ಏನಾಗಿದೆ ಅಂತ. ನಾನು ಒಂದು ಇಂಪಾರ್ಟೆಂಟ್ ಯಾಕೆ ಬರ್ತಿಲ್ಲ ಅನ್ನೋದನ್ನ ಒಂದು ಪೇಪರ್ ಅಲ್ಲಿ ಬರಿಬೇಕಾಗತ್ತೆ ನೀವು. ಓಕೆ ರೂಪಾ? ಸರಿ. ಬರ್ನಿಂಗ್ ಬೌಲ್ ಬಗ್ಗೆ ಹೇಳಿಲ್ಲಲ್ಲ ನಾನು ನಿಮ್ಗೆ? ಇಲ್ಲ. ಓಕೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್. ಸೊ ಸುನೀತಾ ಅವ್ರಿಗೂ ಗೊತ್ತಿಲ್ಲ, ರೂಪಾ ಅವ್ರಿಗೂ ಗೊತ್ತಿಲ್ಲ, ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ. ಬಿಕಾಸ್ ಅದರ್ ಟೂ ಅವ್ರಿಗಿಬ್ರಿಗೂ ಹೇಳಿದ್ದೀನಿ, ಅವ್ರಿಗೆ 1-to-1 ಕಾಲ್ ಅಲ್ಲಿ ಅವ್ರಿಗೆ ಹೇಳಿದೀನಿ. ಸೊ ನಿಮ್ಗೆ ಹೇಳಿಲ್ಲ, ಇಬ್ರಿಗೂ ಹೇಳ್ತೀನಿ. ಸ್ಟ್ರೆಸ್ ಅನ್ನೋದನ್ನ ಕಡಿಮೆ ಹೆಂಗ್ ಮಾಡ್ಕೋಬೇಕು ಅನ್ನೋದು. ಯಾಕೆ ಅಂದ್ರೆ ಸ್ಟ್ರೆಸ್ ಬೇರೆದವ್ರಿಗೆ ಬೇರೆ ಬೇರೆ ತರ ಇರುತ್ತೆ. ಇಟ್ ಮೈಟ್ ಬಿ ಅ ಪಾಸ್ಟ್ ಸ್ಟ್ರೆಸ್, ಇಟ್ ಮೈಟ್ ಬಿ ಸಮ್ ಟ್ರಾಮಾ ಇನ್ ಅವರ್ ಲೈಫ್. ಯಾವಾಗೋ ಹಳೇ ನಮ್ಮ ಲೈಫ್ ಅಲ್ಲಿ, ಅಂದ್ರೆ ವಿತ್ ಅವರ್ ಓನ್ ವರ್ಕ್ ಆಗ್ಲಿ, ನಮ್ಮ ಮನೆಯಲ್ಲಾಗ್ಲಿ, ಅಥವಾ ಏನೋ ರಿಲೇಶನ್ಶಿಪ್ ಅಲ್ಲಾಗ್ಲಿ, ನಮ್ಮ ಕರಿಯರ್ ಆಗ್ಲಿ, ಏನೋ ಒಂದು ದೊಡ್ಡ ಆಘಾತ ತರ ನೋವಾಗಿರುತ್ತೆ ನಮ್ಗೆ. ಪಾಸ್ಟ್ ಟ್ರಾಮಾ ಅಂತ ಹೇಳ್ತೇವೆ ಅದಕ್ಕೆ, ಅಲ್ವಾ? ಸೊ ಸುನೀತಾ ಅವ್ರ ವಿಷಯದಲ್ಲಿ ನಂಗೆ ಏನಂತ ನನಗೆ ಗೊತ್ತು ಅಲ್ವಾ? ಅದನ್ನ ಇಟ್ ಈಸ್ ಕಮಿಂಗ್ ಎಂಡ್, ನಿಮ್ಗೆ ಎಂಡ್ ಬರ್ತಿದೆ, ಜಜ್ಮೆಂಟ್ ಆಗುತ್ತೆ, ನೀವು ಆರಾಮಾಗಿ ಎಲ್ಲ ಮುಂದೆ ಇರ್ತೀರಾ. ಬಟ್ ಇವಾಗ್ಲೂ ಆ ತಲೆ ನಿಮ್ಗೆ ಓಡ್ತಾ ಇದೆ, ಏನಾಗ್ಬೋದು ಅಂತ. ಅದಕ್ಕೆ ಇವತ್ತು ಕುತ್ಕೊಂಡು ಅಥವಾ ನಾಳೆ ಕ್ಲಾಸ್ ಒಳಗಡೆನೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಅದನ್ನ ಒಂದ್ 2-3 ಪೇಜು ಸುಮ್ಮನೆ ಏನ್ ತಲೆ ಬರುತ್ತೆ ಬರೀರಿ. ಅದನ್ನ ಎಲ್ಲ ಯೋಚನೆ ಮಾಡಿ ಬರೆಯೋದಲ್ಲ, ಬಿಕಾಸ್ ಅದನ್ನ ಏನೇನು ನಿಮಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತು. ಅದನ್ನ ರಿಫೈನ್ ಮಾಡಿ ಸೆಂಟೆನ್ಸ್ ಚೆನ್ನಾಗಿ ಬರೀಬೇಕು, ಗ್ರಾಮರ್ ಚೆನ್ನಾಗಿ ಮಾಡಿವಂತ ಬರೆಯೋದ ಅವಶ್ಯಕತೆ ಇಲ್ಲ. ಏನ್ ಬರ್ತದ ಸ್ಕ್ರಿಪ್ಟ್ ಮಾಡಿ ಪೇಪರ್ ಸ್ಕ್ರಿಪ್ಟ್ ಮಾಡಿ ಎಮೋಷನ್ ಆಗಿ ಹೇಳಿ, ನೀವೇ ಹೇಳ್ಕೊಳ್ಳಿ, ನನಗೆ ಇದೆಲ್ಲ ಆಗಿತ್ತು, ನಾನೇನು ಬರ್ದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬೇಕಾದ್ರೆ ನೀವು ಅದನ್ನ ರಿಲೇಟ್ ಮಾಡುವಂತ್ರಿ ಆಮೇಲೆ. ಓಕೆ, ಇದೆಲ್ಲ ನನ್ಗೆ ಆಗಿತ್ತು, ಆದ್ರೆ ನಾನು ಪಾಸ್ಟ್ ಅಲ್ಲ, ನಾನು ಇವತ್ತಿದ್ದೀನಲ್ಲ ಇದು ನನ್ನ ಪಾಸ್ಟ್ ಅಲ್ಲ. ನನಗೆ ಮುಂದೆ ಲೈಫು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು,
ನಾನು ಇವತ್ತಿನ ರೇಣುಕಾ ನಿನ್ನೆ ರೇಣುಕಾ ಅಲ್ಲ. ರೂಪಾ, ಯು ಆರ್ ಗೆಟಿಂಗ್ ಇಟ್? ಹಾ ಅರ್ಥ ಆಗ್ತಿದೆ? ಪಾಸ್ಟ್ ಹೌದು. ಟ್ರಾಮಾ ಆರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆರ್ ಪಾಸ್ಟ್ ಟ್ರಬಲ್ಸ್ ನಿಮ್ ತಲೆಯಲ್ಲಿ ಓಡ್ತಾ ಇದ್ರೆ ಅದು ಹಾ, ನಿಮ್ಗೆ ಹಾ. ಎಫೆಕ್ಟ್ ಮಾಡಿರುತ್ತೆ. ಎಲ್ಲಾರ Okay. ಜೀವನದಲ್ಲಿ ಬೇರೆ 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 ತರ ಇರುತ್ತೆ. ಅದನ್ನ ಪೇಪರ್ ಅಲ್ಲಿ ಬರಿಬೇಕು. 2 ಪೇಜ್ ಆಗುತ್ತೋ, 3 ಪೇಜ್ ಆಗುತ್ತೋ, 4 ಪೇಜ್ ಆಗುತ್ತೋ ಗೊತ್ತಿಲ್ಲ ಎಷ್ಟು ಪೇಜ್ ಆಗುತ್ತೋ ಅಂತ. ಸುಮ್ಮನೆ ಬರಿಬೇಕು. ಎಲ್ಲ ಸೆಂಟೆನ್ಸಸ್ ನೋಡೋದು, ಯೋಚನೆ ಮಾಡಿ ಮಾಡಿ ಅಲ್ಲ, ಏನ್ ಬರುತ್ತೆ ಕುತ್ಕೊಂಡಿದ್ದೇನಾ 10 ನಿಮಿಷ ನನಗೆ ಏನೇನ್ ಬರುತ್ತೆ ಎಲ್ಲ ಗೀಚಾಕ್ತೀನಿ. ಫ್ರಮ್ ಯುವರ್ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ಕರಿಯರ್ ಅಲ್ಲಿ ನಿಮ್ಗೆ ಏನೋ ಯಾರೋ ಬಾಸ್ ಏನಾರು ಅಂದಿರ್ಬೋದು, ಅಥವಾ ಮನೇಲಿ ಅತ್ತೆ ಮಾವಂದ ಏನೋ ಕಿರುಕುಳ ಇರ್ಬೋದು, ಮತ್ತೆ ಕರಿಯರ್ ಆಫೀಸಲ್ಲಿ ಏನಾದ್ರು ತೊಂದರೆ ಇರ್ಬೋದು, ಸುನೀತಾ ಅವ್ರ ತರ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಸೊ ಅದನ್ನೆಲ್ಲರೂ A to Z ನಿಮ್ಗೆ ಏನೇನ್ ನೆನಪಿದೆ ಬರೀರಿ 10 ನಿಮಿಷ 15 ನಿಮಿಷದಲ್ಲಿ. ಗೊತ್ತಾಗಿದ್ರೆ ನೆನಪಿರುತ್ತೆ, ಬಟ್ ಸ್ವಲ್ಪ ನೆನಪು ಮಾಡ್ಕೊಂಡು ಬರಿಬೇಕು. ನಾಟ್ ಟು ಕೀಪ್ ದಟ್ ಪೇಪರ್ ನಿಮ್ಮ ಹತ್ರ ಅಲ್ಲ, ಅದನ್ನ ಆಮೇಲೆ ಸುಟ್ಟು ಹಾಕಕ್ಕೆ. ಸೊ ಅದಕ್ಕೆ ನೀವೇನ್ ಬರಿಬೇಕಾದ್ರೆ ಏನ್ ತಲೆಗೆ ಬರುತ್ತೆ ಬರಿಬೇಕು. ಇಟ್ಸ್ ಕಾಲ್ಡ್ ಆಸ್ ಬ್ರೈನ್ ಡ್ರೈನ್. ಏನೇನಾಗುತ್ತಲ್ಲ ಅದನ್ನೆಲ್ಲ ಬರಿಬೇಕು. ಸುಮ್ನೆ ಬರಿತಾ ಹೋಗ್ಬೇಕು. ಅದನ್ನ ಎಮೋಷನಲ್ ಆಗಿ ಹೇಳ್ಬೇಕು ಕುತ್ಕೊಂಡು. ಇಲ್ಲ ನನ್ಗೆ ಏನೇನಾಗಿತ್ತು ಹೋಯ್ತು, ಅದನ್ನ ನಾನು ಮತ್ತೆ ರಿಪೀಟ್ ಆಗಿ ನನ್ನ ತಲೆಯಲ್ಲಿ ತಗೊಳ್ಳೋದಿಲ್ಲ. ಇಟ್ ಈಸ್ ಗಾನ್, ಇವತ್ತು ಹೋಯ್ತು ಅಂತ ಹೇಳಿ ತುಂಬಾ ಎಮೋಷನ್ ಆಗಿ ನೀವು ಅದನ್ನ ಚಿಕ್ಕ ಪೀಸ್ ಮಾಡಿ ನಿಮ್ಮ ಬಾತ್ರೂಮ್ ವಾಶ್ರೂಮ್ ಅಲ್ಲಿ ಇದು ಮಾಡ್ತೀರಾ, ಟಬ್ಬಿಗೆ ಹಾಕಿ ವಾಶ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಬೆಟರ್ ಟು ಬರ್ನ್ ಇಟ್. ಅಡಿಗೆ ಮನೇಲಿ ಏನಾದ್ರು ಒಂದು ಸ್ಟೀಲ್ ಪಾತ್ರೆನೋ ಏನೋ ತಗೊಂಡು ಅದ್ರಲ್ಲಿ ಹಾಕಿ ಸುಮ್ನೆ ಇದು ಹಚ್ಚಿ ಕಡ್ಡಿ ಹಚ್ಚಿ ಸುಟ್ಟು ಬಿಡಿ ಅದನ್ನ. ಬಟ್ ಎಮೋಷನ್ ಆಗಿರ್ಬೇಕು. ಆ ಮೂಮೆಂಟ್ ಅಲ್ಲಿ ನೀವು ಮತ್ತೆ ಅದನ್ನ ಆ ಯೋಚನೆ ಬರಬಾರ್ದು ಅನ್ನೋ ತರ ಯೋಚನೆ ಮಾಡಿ ಸುಡ್ಬೇಕು ಅದನ್ನ. ಇಟ್ ವಿಲ್ ವರ್ಕ್. ತುಂಬಾ ಜನಕ್ಕೆ ವರ್ಕ್ ಆಗುತ್ತೆ ಇದು. ಬಟ್ ಎಮೋಷನ್ ಆಗಿ ಫೀಲ್ ಮಾಡಿ ಸುಡ್ಬೇಕು ನೀವು. ಓಕೆ, ದಿಸ್ ಈಸ್ ಅ ಪಾರ್ಟ್. ಬಿಕಾಸ್ ಇದು ನಾವ್ ಏನಕ್ಕೆ ಹೇಳ್ಕೊಡ್ತೇವೆ ಅಂದ್ರೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಅವರ್ ಹೆಲ್ತ್ ಆಗ್ಲಿ, ಈ ಸ್ಲೀಪ್ ಆಗ್ಲಿ, ಫುಡ್ ಆಗ್ಲಿ, ಏನೇ ಒಂದು ಮುಂದೆ ತೊಂದರೆಗಳು ನಮ್ ಚಾಲೆಂಜಸ್ ಬರ್ತಾ ಇದಾವಲ್ಲ, ಅವು ಪಾಸ್ಟ್ ರಿಲೇಟೆಡ್ ಇರ್ತಾವ. ನಾವ್ ಯೋಚನೆ ಮಾಡಿ 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 ಅದನ್ನ ಅವಕ್ಕೆಲ್ಲಾನು ಮನೆ ಮಾಡಿ ಇಟ್ಕೊಂಡಿರ್ತೇವೆ. ಒಂಥರ ಇದಾಗ್ಬಿಟ್ಟಿರುತ್ತೆ, ನಮ್ಗೆ ಗೂಡಾಗ್ಬಿಟ್ಟಿರುತ್ತೆ ಬ್ರೈನ್ ಅಲ್ಲಿ. ಸೊ ಅದು ಹೋದಾಗ ಅವರ್ ಐಡೆಂಟಿಟಿ ವಿಲ್ ಶಿಫ್ಟ್, ಅವರ್ ಮೈಂಡ್ ಸೆಟ್ ವಿಲ್ ಶಿಫ್ಟ್, ಅಂಡ್ ಅವರ್ ಫಿಸಿಯಾಲಜಿ ವಿಲ್ ಶಿಫ್ಟ್ ಇನ್ ಫಾರ್ ಫ್ಯೂಚರ್. ನಾವು ಫ್ಯೂಚರ್ ರೆಡಿ ಆಗ್ಬೇಕಲ್ಲ. ಹಳೇದ್ ಇಟ್ಕೊಂಡು ಯಾಕೆ, ಹಳೆ ಬ್ಯಾಗೇಜ್ ಇಟ್ಕೊಂಡು ಯಾಕೆ ಹೋಗ್ಬೇಕು ಮುಂದೆ? ಕ್ರಾನಿಕ್ ಸ್ಟ್ರೆಸ್ ತಗೊಂಡು ಯಾಕೆ ಹೋಗ್ಬೇಕು ಮುಂದೆ? ಬ್ರೈನ್ ಅಲ್ಲಿ ಎಲ್ಲ ತಲೆ ಹುಳ ಇಟ್ಕೊಂಡು ಯಾಕೆ ಇರ್ಬೇಕು? ನನಗೇನಾಗಿದೆ ನನಗೆ ದೊಡ್ಡದು ನನಗೆ ಗೊತ್ತಿದೆ, ನಿಮ್ಗೇನಾಗಿದೆ ನಿಮ್ಗೆ ಅದು ದೊಡ್ಡದು ಗೊತ್ತಿದೆ. ಬಟ್ ಎಲ್ಲಾರ ಜೀವನದಲ್ಲಿ ಏನೇನೋ ಒಂದು ನಡೆದಿರುತ್ತೆ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತದೆ, ವಿಚ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಅ ಬ್ಯಾಗೇಜ್ ಅಂಡ್ ಕ್ಯಾರಿಯಿಂಗ್ ಇಟ್ ಎವ್ರಿ ಡೇ ಅಂಡ್ ಇಟ್ ಈಸ್ ಕಾಸಿಂಗ್ ಅಸ್ ಅ ಸ್ಟ್ರೆಸ್. ಮೋಸ್ಟ್ ಆಫ್ ದ ಥೈರಾಯ್ಡ್ ರೂಪ, ಥೈರಾಯ್ಡ್ ಆಗ್ಲಿ, ಬಿಕಾಸ್ ಥೈರಾಯ್ಡ್ ಮನೇಲಿ ಅವ್ರಿಗೆ ಯಾರಿಗೂ ಪಾಪ ಇರೋದೇ ಇಲ್ಲ, ಹೆರಿಡಿಟ್ರಿ ಇರೋದಿಲ್ಲ. ಏನೋ ಯಾರಿಗೋ ಒಂದ್ಸಲ ಅಂದ್ರೆ ಮನೇಲಿ ಏನೋ ಇರ್ಬೋದು, ಬಟ್ ಹೆರಿಡಿಟ್ರಿ ಆಗಿ ಇರಲ್ಲ. ಬಟ್ ಸ್ಟಿಲ್ ಐ ಗೆಟ್ ವಿದೌಟ್ ಮೀ ಲೈಕ್ ಹ್ಯಾವಿಂಗ್ ಆಲ್ ದ ಗುಡ್ ಲೈಫ್ ಸ್ಟೈಲ್ ಇದ್ರು ನಮ್ಗೆ ಥೈರಾಯ್ಡ್ ಬರುತ್ತೆ. ಬಿಕಾಸ್ ಕ್ರಾನಿಕ್ ಸ್ಟ್ರೆಸ್ ಆಗ್ತಾ ಇರುತ್ತೆ ಒಳಗಡೆ ವಿತ್ ಒನ್ ಅದರ್ ಥಿಂಗ್. ನಾವ್ ಯಾರ ಜೊತೆ ಹೇಳ್ಕೊಂಡಿರೋದಿಲ್ಲ, ಡಿಸ್ಕಸ್ ಮಾಡಿರೋದಿಲ್ಲ, ಅಂಡ್ ವಿ ಕೀಪ್ ಅದನ್ನೇ ಮೆಲ್ಕ್ ಹಾಕ್ತಾ ಇರ್ತೇವೆ. ಥಾಟ್ಸ್ ಇಂದಾನೆ ಎಷ್ಟೋ ಜನಕ್ಕೆ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಥೈರಾಯ್ಡ್ ಬರುತ್ತೆ. ಡಯಾಬಿಟಿಸ್ ಎಷ್ಟೋ ಜನಕ್ಕೆ ಹಾಗೆ ಬರುತ್ತೆ. ಇನಿಷಿಯಲಿ ವಿ ನೀಡ್ ಟು ನೋ ವಾಟ್ ಈಸ್ ದಿಸ್ ಸ್ಟ್ರೆಸ್. ಅದನ್ನ ನೀವೆಲ್ಲನೂ ಬರೆದು ಹಾಕಿ ಸುಡಬೇಕು, ಎಮೋಷನಲ್ ಆಗಿ ಸುಡ್ಬೇಕು. ಮತ್ ಅದನ್ನ ನೆನಪಿಸ್ಕೋಬಾರ್ದು, ಕ್ರಮೇಣವಾಗಿ ಬಿಟ್ಟು ಬಿಡೋ ತರ ಮಾಡ್ಬೇಕು. ಅವಾಗ ಶಿಫ್ಟ್ ಆಗುತ್ತೆ, ಮೈಂಡ್ ಶಿಫ್ಟ್ ಆಗುತ್ತೆ, ಯುವರ್ ಐಡೆಂಟಿಟಿ ಇಟ್ ಸೆಲ್ಫ್ ಶಿಫ್ಟ್. ಇವಾಗ ರೂಪ ಇವತ್ತು ಕುತ್ಕೊಂಡಿದ್ದೀರಪ್ಪ, ನಿಮ್ ತಲೆಯಲ್ಲಿ ಏನಿದೆ, ಇಲ್ಲಪ್ಪ ಐ ಶುಡ್ ಬಿ ಅ ಡಿಫ್ರೆಂಟ್ ರೂಪ ಟುಮಾರೋ, ಡೇ ಆಫ್ಟರ್ ಟುಮಾರೋ, ವಿತ್ ಅ ಡಿಫ್ರೆಂಟ್ ಸೆಟ್ ಆಫ್ ಮೈ ಥಾಟ್ಸ್, ಡಿಫ್ರೆಂಟ್ ಸೆಟ್ ಆಫ್ ಮೈ ಓಕೆ ಚಾಲೆಂಜಸ್ ಬರುತ್ತೆ. ಇಲ್ಲ ಅಂತಲ್ಲ, ಈ ಚಾಲೆಂಜ್ ಹೋದ್ರೆ ಇನ್ನೊಂದು ಬಂದೇ ಬರುತ್ತೆ. ಬಟ್ ಯು ಶುಡ್ ಬಿ ಅ ಡಿಫ್ರೆಂಟ್ ಒನ್ ಅಲ್ಲ. ನಿನ್ನೇನೆ ಇಟ್ಕೊಂಡ್ರೆ ಹೆಂಗ್ ಡಿಫ್ರೆಂಟ್ ಆಗಕ್ಕಾಗತ್ತೆ? ಹಳೆ ಥಾಟ್ಸ್ ಇತ್ತು ಅಂದ್ರೆ ನ್ಯೂ ರೂಪ ಎಲ್ಲಿಂದ ಹುಟ್ಕೊಳ್ತಾರೆ? ಹೌದು. ಅಂಡ್ ಮೋಸ್ಟ್ ಆಫ್ ದ 90-95 ಡಿಸೀಸಸ್, ಹೆಲ್ತ್ ರಿಲೇಟೆಡ್ ಡಿಸೀಸಸ್ ಇದಾವಲ್ಲ, ದೇ ಆರ್ ರಿಲೇಟೆಡ್ ಟು ಅವರ್ ಥಾಟ್ಸ್, ದೇ ಆರ್ ರಿಲೇಟೆಡ್ ಟು ಅವರ್ ಮೆಂಟಲ್ ಸ್ಟೆಬಿಲಿಟಿ. ಸೈಕಾಲಜಿಕಲ್ ಅಂತ ಹೇಳ್ತೇವೆ ನೋಡಿ, ಆ ವರ್ಡ್ ಯೂಸ್ ಮಾಡೋದಕ್ಕಿಂತನೂ, ಬಿಕಾಸ್ ಇನ್ ಇಂಡಿಯಾ ಆ ವರ್ಡ್ ಯೂಸ್ ಮಾಡಿದ ತಕ್ಷಣ ಬೇರೆ ತರ ತಿಳ್ಕೊತಾರೆ, ಬಟ್ ಅವರ್ ಥಾಟ್ಸ್ ಅಂತ ಹೇಳ್ಬೋದು ನಾನು.
ದೋ ದ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆರ್ ಮೋರ್ ಇನ್ ಅದರ್ ಕಂಟ್ರೀಸ್. UK ಆ ಕಡೆ ಯುರೋಪಿಯನ್ ಕಂಟ್ರೀಸ್ ಅಲ್ಲೆಲ್ಲ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇಲ್ಲಿಂದ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ದೇ ಆರ್ ಮೋರ್, ಬಿಕಾಸ್ ಅಲ್ಲಿ ಸೊಸೈಟಿ ಅಷ್ಟು ಸಪೋರ್ಟಿವ್ ಇಲ್ಲ. ದೇರ್ ಇಸ್ ಅ ಡಿಫರೆಂಟ್ ಇಶ್ಯೂ ದೇರ್. ಬಟ್ ನಮ್ಮಲ್ಲಿ ದೇರ್ ಇಸ್ ಅ ಡಿಫರೆಂಟ್ ಸೈಕಾಲಜಿಕಲ್ ಸೆಟಪ್ಸ್. ಅತ್ತೆ ಮಾವ ಜಗಳ, ಅತ್ತೆ ಸೊಸೆ ಜಗಳ, ಹಸ್ಬೆಂಡ್ಗೆ ಏನೇನೋ ತೊಂದರೆಗಳು, ಅಂಡ್ ಕರಿಯರ್ ಅಲ್ಲಿ ಹೆಣ್ಮಕ್ಳನ್ನ ಎಲ್ಲ ತಬ್ಬಾಕ್ತಾರೆ, ತುಳಿತಾರೆ, ಬಾಸ್ ಏನೋ ಇರ್ತಾರೆ, ಬಾಸನು ಕಿರುಕುಳ ಕೊಡ್ತಿರ್ತಾರೆ. ಸೊ ದೇರ್ ಆರ್ ಡಿಫರೆಂಟ್ ಇಶ್ಯೂಸ್, ಬಟ್ ಡಿಫರೆಂಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್. ಬಟ್ ಇಲ್ಲಿ ನಮಗೆ ನಾವು ಆಸ್ ಎ ಎಂಪವರ್ಡ್ ವುಮನ್ ಇನ್ ದಿಸ್ ಏಜ್, ನಮ್ಮ ಫಿಸಿಯಾಲಜಿನೇ ನಮ್ಮ ಬಾಡಿನೇ ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ ಮೈಂಡು ಸಪೋರ್ಟ್ ಕೊಡಲ್ಲ. ಬಟ್ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಲಿವ್ ದಟ್ ಬ್ಯಾಗೇಜ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಇದನ್ನ ಮಾಡಿಸೋದು, ಈ ಎಕ್ಸರ್ಸೈಸ್ ಮಾಡಿಸೋದು. ಓಕೆ, ರೈಟ್. ಸುನಿತಾ, ಇದೀನಿ ಮ್ಯಾಮ್, ಕೇಳ್ತಿದ್ದೀನಿ. ಸೊ ನಿಮ್ಗೆ ಇಂಪಾರ್ಟೆಂಟ್ ಇದು ಮಾಡ್ಲೇಬೇಕು ನೀವು ನಾಳೆ. ಪಿಕ್ಚರ್ ತೆಗೆದು ನಂಗೆ ವಾಟ್ಸಪ್ ಅಲ್ಲಿ ಹಾಕಿ ನೀವು ಮಾಡಿದ್ದನ್ನ. ಅಂದ್ರೆ ಪೇಪರ್ ಅಲ್ಲ, ಓನ್ಲಿ ರೈಟ್, ಓನ್ಲಿ ದಟ್ ನೀವು ಬೆಂಕಿ ಹಚ್ತಿರಲ್ಲ, ಅದಕ್ಕೆ ಕಡ್ಡಿ ಪೀಸ್ ಮಾಡಿ ಒಂದು ಬೌಲ್ ಅಲ್ಲಿ ಹಾಕಿ, ಯಾವ್ದೋ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಸುಮ್ನೆ ಒಂದು ಕಡ್ಡಿ ಹಾಕಿ ಬೀಸಾಕಿ. ಬಟ್ ತುಂಬಾ ಎಮೋಷನ್ ಆಗಿ ಮಾಡ್ಬೇಕು ಸುನೀತಾ. ಐ ನೋ ಯುವರ್ ಡಿಫಿಕಲ್ಟಿ, ನಿಮ್ಗೆ ಎಷ್ಟು ಕಷ್ಟ ಇದೆ ಅಂತ ನನ್ಗೆ ಗೊತ್ತು. ಬಟ್ ಅದೆಲ್ಲ ಕಷ್ಟ ಮಾಯ ಆಗ್ಬೇಕು. ಐ ವಿಶ್ ದಟ್ ಎವ್ರಿಥಿಂಗ್ ಶುಡ್ ವ್ಯಾನಿಶ್. ಓಕೆ, ಐ ಆಮ್ ವಿತ್ ಯು. ಏನು ವರಿ ಮಾಡಬೇಡಿ, ಜಸ್ಟ್ ಡೂ ದ್ಯಾಟ್ ಅಂಡ್ ಬಿಲೀವ್ ದಟ್ ನಿಮ್ ಕಡೆಯಿಂದ ಎಷ್ಟೋ 99% ನಿಮ್ ಇದರಿಂದ ಹೋಗುತ್ತೆ. ಅದು ನೀವು ಅದನ್ನ ಫೀಲಿಂಗ್ ಮಾಡ್ಕೊಂಡು ಮಾಡ್ಬೇಕು, ಸುಮ್ನೆ ಮಾಡಿದ್ರೆ ಆಗಲ್ಲ. ಓಕೆ, ಸೊ ಯಾಕೆ ಏನು ಅಂತ ಹೇಳ್ತೀನಿ. ನಾನೇನ್ ಮಾಡಿದೆ, ಎಸ್, ನನ್ನ ಚೈಲ್ಡ್ಹುಡ್ ಅಲ್ಲಿ ಐ ವಾಸ್ ಇನ್ ಅ ವಿಲೇಜ್, ಗೊತ್ತಲ್ಲ ರೂಪಾ. ಸೊ ನಮ್ಮ ಊರಲ್ಲಿ ನನ್ಗೆ ಲೈಕ್ ತುಂಬಾ ಹೆಂಗಿತ್ತು ಅಂದ್ರೆ, ಸ್ಕೂಲಿಗೆ ಹೋಗ್ಬೇಕಿತ್ತು, ಪ್ಲಸ್ಸು ಎಲ್ಲರ ಮನೆಗೆ ಹೋಗಿ ಅವ್ರದ್ದು, ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ, ಹೊಲದ ಗದ್ದೆ ಕೆಲ್ಸಕ್ಕೆ ಬರ್ತಾರಲ್ಲ, ಅವ್ರದ್ದು ತಗೊಂಡ್ಬರ್ಬೇಕಿತ್ತು, ಬುತ್ತಿ ಊಟ ತಗೊಂಡ್ ಬಂದು ಹೊಲಕ್ಕೆ ಹೋಗಿ ಕೊಟ್ಟು ನಾನು ಸ್ಕೂಲಿಗೆ ಬರ್ಬೇಕಿತ್ತು, ಪ್ರೈಮರಿ ಸ್ಕೂಲ್ಗೆ. ಸೊ ಇದೆಲ್ಲ ಮಾಡುವಾಗ ಒಂದು ಲೇಡಿ ಅಂದ್ರೆ ಶೀಸ್ ನನ್ಕಿಂತ ಒಂದು ಲೇಡಿ ಅಂತ ಹೇಳಕ್ಕಾಗಲ್ಲ. ಐ ಥಿಂಕ್ ನಾನು 4th or 5th ಇದ್ದಾಗ ಅವಳು 9th ಇಲ್ಲ 8th ಇದ್ಲು ಅನ್ಸುತ್ತೆ. ಆತರ ಆತರ ಅವಳು ಏನ್ ಹೇಳಿದ್ಲು, ಏನು ನಿನ್ ಮುಖ ಈ ತರ ಇದೆ, ನೀನ್ ಅಷ್ಟು ಓಡಿ 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 ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಹೋಗಲ್ಲ, ಏನು ಅಷ್ಟು ಡಿಮಾಂಡ್ ಆಗಿ ಇದು ಮಾಡ್ತೀಯಾ, ನಿಮ್ಮ ತಂದೆ ಟೀಚರ್ ಅಂತ ಹೇಳಿ ಅಷ್ಟು ನಿಂಗೆ ಡಿಮಾಂಡ್, ಹಿಂಗ ಅಂತ ಏನೋ ಮಾತಾಡಿದ್ಲು ಅವಳು ನನಗೆ. ಅದು ತುಂಬಾ ತಲೆಯಲ್ಲಿ ಕುತ್ಕೊಂಡಿತ್ತು ನನಗೆ, ತುಂಬಾ ಅಂದ್ರೆ ತುಂಬಾ. ನಾನು ತುಂಬಾ ಅವಳು ನಮ್ಮೂರವಳನೆ, ನಮ್ಮ ಮನೆಯಿಂದ ಸ್ವಲ್ಪ ಒಂದು 2-3 ನಮ್ದು ಇದು ರೋ ಇರ್ತದಲ್ಲ ಹಿಂಗ್ ಮನೆ ಊರಲ್ಲಿ ಹಳ್ಳಿ ಕಡೆ, ಆ ಕಡೆ ಇದ್ಲು ಅವಳು. ಬಟ್ ಅವಳು ತುಂಬಾ ನನ್ಗೆ ಹಾರ್ಶ್ ಆಗಿ ಮಾತಾಡಿದ್ಲು, ನೀನ್ ಹಂಗಿದ್ಯಾ ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದ್ಲು. ಆ ಚೈಲ್ಡ್ಹುಡ್ ಟ್ರಾಮಾ ನಂಗೆ ತುಂಬಾ ಇತ್ತು. ಅದು ಎಲ್ಲಿ ಮನೆ ಮಾಡಿತ್ತೋ ಏನೋ ಗೊತ್ತಿಲ್ಲ, ಅದನ್ನ ಪದೇ ನೆನಪಿಸ್ಕೊತಾ ಇದ್ದೆ, ಅವಳು ಯಾಕೆ ನನ್ಗೆ ಆತರ ಮಾತಾಡಿದ್ಲು ಹಾಗೆ ಹೀಗೆ ಅಂತ. ಅದು ನಂಗೆ ತುಂಬಾ ಇದಾಗ್ತಾ ಇತ್ತು. ಅದನ್ನೆಲ್ಲ ನಾನು ಸೆಟ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಒಂದ್ಸಲ ನೀಟಾಗಿ ಬರೆದು, ಇಟ್ ಈಸ್ ಸ್ಟೋರಿ ಐ ಥಿಂಕ್ 2018-19 ಅಲ್ಲಿ ನಾನು ಇದನ್ನೆಲ್ಲ ಬರೆದು ಸುಟ್ಟು ಹಾಕಿದೆ. ಅವಾಗಿಂದ ನನಗೆ ಅದರದ್ದು ಟ್ರಾಮಾ ಇದಾಗಲ್ಲ. ಈಗ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತ ನೆನಪಿಸ್ಕೊಂಡಿದ್ದೀನಿ, ಬಟ್ ಐ ಆಮ್ ನಾಟ್ ಗೆಟ್ಟಿಂಗ್ ದ್ಯಾಟ್. ಪದೇ ನಂಗೆ ಅದಾಗ್ತಾ ಇತ್ತಲ್ಲ ಅವಳು, ಅದನ್ನ ಚೈಲ್ಡ್ಹುಡ್ ಟ್ರಾಮಾ ನಂಗೆ ಮತ್ತೆ ಬರಲಿಲ್ಲ. ಅಷ್ಟು ಫೀಲ್ ಮಾಡ್ಕೊಂಡು ನಾನು ಹೋಗ್ಲಿ ಅಂತಾನೆ ಮಾಡಿದೆ ಅದನ್ನ. ಆಯ್ತು. ಇನ್ನೊಂದು, ವೆನ್ ಐ ಡಿಡ್ ಮೈ MBBS, ನನಗೆ PG ಡಿಗ್ರಿ ತಗೊಳಕ್ಕೆ ಒಂದು ರೂಪಾಯಿನೂ ನನ್ನ ಹತ್ರ, ನಮ್ಮ ತಂದೆನೂ ಪಾಪ ಅವ್ರಿಗೂ ಅವಾಗ ಇದು ಏನಂದ್ರೆ ಊರಲ್ಲಿ ಮಳೆಗಾಲ ಆಗಿಲ್ಲ ಅಂತ ಏನು ದುಡ್ಡಿಲ್ಲ ಅವ್ರ ಹತ್ರ. ಸೊ ನಾನು ಜಸ್ಟ್ MBBS ಮಾಡಿದ್ರೆ ನಾನು ಎಲ್ಲಿ ಇದು ಮಾಡೋದು. ಸೊ ನಾನು ಕ್ರಿಸ್ಮನ್ಶಿಪ್ ಮಾಡುವಾಗ ಬೇರೆ ಹಾಸ್ಪಿಟಲ್ ಹೋಗಿ ವರ್ಕ್ ಮಾಡ್ತಾ ಇದ್ದೆ, ನೈಟ್ ಡ್ಯೂಟೀಸ್. ಬಂದೆ ಮತ್ತೆ ಬೆಳಗ್ಗೆ ಬಂದು ಇದು ಮಾಡೋದು, ಹಾಸ್ಪಿಟಲ್ ಡ್ಯೂಟಿ ಮಾಡೋದು, ಅಲ್ಲೂ ನೈಟ್ ಡ್ಯೂಟಿ ಮಾಡೋದು. ಸೊ ಅದು ಒಂಥರ ಟ್ರಾಮಾ ತರ ಅನ್ಸಿತ್ತು ನನಗೆ. ಲೈಕ್ ಅದೇ ನನಗೆ ಬೇರೆ ನಮ್ಮ ಮನೇಲಿ ಚೆನ್ನಾಗಿದ್ದಿದ್ರೆ, ನಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಿದ್ರೆ, ನಂದು ಇಷ್ಟು ಒಳ್ಳೆ ರ್ಯಾಂಕ್ ಬಂದಿದೆ PG ಡಿಗ್ರಿಗೆ, ಬಟ್ ನಂಗೆ ಅಟ್ಲೀಸ್ಟ್ ಒಂದು 2 lakhs ಕೊಟ್ಟು ನನ್ಗೆ ಯಾರು ಹಚ್ಚೋರಿಲ್ಲ, ನಂಗೆ ಒಂದು PG ಡಿಗ್ರಿ ಮಾಡಕ್ ಇದಿಲ್ಲ ಅಂತ ಹೇಳಿ ತುಂಬಾ ಟ್ರಾಮಾ ತರ ಆಗಿ ನಂಗೆ ಒಂದು ಸ್ಮಾಲ್ ಡಿಪ್ರೆಷನ್ ತರ ಆಗಿತ್ತು ಅವಾಗ. ಸೊ ಅದನ್ನ ಐ ಟು ಕ್ಯಾರಿ. ಇಲ್ಲ, ನನ್ಗೆ ಹಿಂಗೆಲ್ಲ ಆಯ್ತಲ್ಲ, ನನ್ಗೆ ಯಾರು ಇಲ್ಲಲ್ಲ, ನಂಗೆ ಯಾರು ಸಪೋರ್ಟ್ ಇಲ್ಲ, ನಮ್ದು ತಂದೆ ತಾಯಿ ಇದ್ದಾರೆ ಬಟ್ ಅವ್ರು ಏನು ನಂಗೆ ಇದು ಮಾಡ್ತಾ ಇಲ್ಲ ಅಂತ ಅದನ್ನ ಕ್ಯಾರಿ ಮಾಡ್ತಾ ಇದ್ದೆ ನಾನು. ಆಮೇಲೆ ಅದನ್ನು ಐ ಡಿಡ್ ಇಟ್, ದಿಸ್ ಬರ್ನಿಂಗ್ ಬೌಲ್. ಸೊ ಇಟ್ ಹೆಲ್ಪ್ ಮಿ ಅ ಲಾಟ್.
ನಂಗೆ ಅದು ಆ ಥರ ಸಿಚುವೇಶನ್ ಇಂದ ನಾನು ಹೊರಗಡೆ ಬರಕ್ಕೆ ನನ್ಗೆ ಆ ಹೆಜಿಟೇಷನ್ ಇಲ್ಲ ಈಗ. ಐ ಅಕ್ಸೆಪ್ಟ್ ದಟ್. ಓಕೆ, ನನ್ನ ತಂದೆ ತಾಯಿ ಇಷ್ಟಾದ್ರೂ ನನಗೆ ಮಾಡಿದ್ದಾರೆ. ಐ ಶುಡ್ ಬಿ ಲೈಕ್ ಗ್ರೇಟ್ಫುಲ್ ಟು ದೆಮ್. ನಾನು ಅವ್ರಿಗೆ ಇದು ತೋರಿಸ್ಬೇಕು, ಅವ್ರಿಗೆ ಋಣಿಯಾಗಿರ್ಬೇಕು. ಬಿಕಾಸ್ ನಾನು ಆ ಪ್ಯಾಟರ್ನ್ಗೆ ಹೋಗ್ಲಿಲ್ಲ. ಇವ್ರು ಈ ತರ ಇದಾರೆ, ಇವ್ರು ಈ ತರ ಅಂತ ಪ್ಯಾಟರ್ನ್ಗೆ ಹೋಗ್ಲಿಲ್ಲ. ನನ್ಗೆ ಇಷ್ಟಾದ್ರೂ ಅವ್ರು ಮಾಡಿದಾರಲ್ಲ ಅಂತ ಆ ಪ್ಯಾಟರ್ನ್ಗೆ ಹೋದೆ ನಾನು. ಸೊ ಆ ತರ ನಿಮ್ಮಲ್ಲಿ ಏನಿದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಯು ಬಿ ಗ್ರೇಟ್ಫುಲ್ ಟು ವಾಟ್ ಯು ಹ್ಯಾವ್ ರಾದರ್ ದೆನ್ ವಾಟ್ ಯು ಡೋಂಟ್ ಹ್ಯಾವ್. ಸುನೀತಾ, ಅರ್ಥ ಆಗ್ತಿದೆ ರೂಪಾ? ಹಾ ಮ್ಯಾಮ್, ಗೊತ್ತಾಗ್ತಿದೆ. So that will shift your mind. You won't be in that trauma. You won't be in that scarcity mindset. You won't be that unacceptable mindset. ಯಾರಿಗೋ ಏನೋ ದೂರ ಕೊಡ್ತಿರ್ತೇವಲ್ಲ ನಮ್ಗೆ, ಅವರಿಂದ ನಮ್ಗೆ ಹಂಗಾಯ್ತಪ್ಪ, ಇವರಿಂದ ನಮ್ಗೆ ಹಂಗಾಯ್ತಪ್ಪ ಅಂತ. ನೋ, ಅವರಿಂದ ನಮ್ಗೆ ಏನಾಗಿಲ್ಲ, ನಮ್ಮಿಂದ ನಮ್ಗೆ ಆಗಿದೆ. ನಾವ್ ಅನ್ಕೊಳ್ತೀವಿ, ಅಯ್ಯೋ ನನ್ನ ಹಸ್ಬೆಂಡ್ ಇಂದ ಹಿಂಗಾಯ್ತು, ನಮ್ಮ ಅಮ್ಮ ಇಂದ ಹಿಂಗಾಯ್ತು, ನನ್ನ ತಂಗಿಯಿಂದ ಹಿಂಗಾಯ್ತು, ನನ್ನ ಬ್ರದರ್ ಹಿಂಗ್ ಮಾಡಿದ್ರು ಅಂತ. ಬಟ್ ಅದನ್ನ ತಗೊಂಡವ್ರು ಯಾರು? ತಲೆಗೆ ತಗೊಂಡವ್ರು ಯಾರು? ನಾವೇ. ಅಲ್ವಾ ರೂಪಾ? ದೇ ಡಿಡ್ ಆರ್ ನಾಟ್ ಇಸ್ ದೇರ್ ಪಾರ್ಟ್. ಬಟ್ ತಗೊಳ್ಳೋದು ಬಿಡೋದು ಯಾರ ಹತ್ರ ಇದೆ? ನಮ್ ಕೈಯಲ್ಲಿದೆ ಮ್ಯಾಮ್ ಅದು. ಎಸ್. ಸೊ ದಿಸ್ ಆಲ್ ಥಾಟ್ಸ್ ವಿಲ್ ಎಫೆಕ್ಟ್ ಯುವರ್ ಸ್ಲೀಪ್. ಇದೆಲ್ಲಾನು ಹಿಪ್ನೋಥೆರಪಿಯಲ್ಲಿ, ಬಿಕಾಸ್ ಎಲ್ಲಾ ತರ ನಾವ್ ಇದನ್ನ ಯೋಚನೆ ಮಾಡ್ತಿದೀವಲ್ಲ, ದಿಸ್ ಈಸ್ ಆಲ್ರೆಡಿ ಸ್ಟೋರ್ಡ್ ಇನ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ವಾಟ್ ಈಸ್ ಆಕ್ಚುಲಿ ಸ್ಲೀಪ್? ಸ್ಲೀಪ್ ಏನ್ ಹೇಳಿ? ಇಟ್ಸ್ ಅ ನ್ಯಾಚುರಲ್ ಪ್ರೊಸೆಸ್. ನಾವು ಜಸ್ಟ್ ಟೆಂಪರರಿ ಸಬ್ ಕಾನ್ಶಿಯಸ್ ಲೆವೆಲ್ ಹೋಗಿರ್ತೀವಿ. ಆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆಲ್ರೆಡಿ ಇದೆಲ್ಲ ಕಥೆಗಳು ಓಡ್ತಾ ಇದ್ರೆ ನಿದ್ದೆ ಎಲ್ಲಿ ಬರುತ್ತೆ? ರೂಪಾ, ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಅರ್ಥ ಆಗ್ತಾ ಇದೆ. ಇದೆಲ್ಲ ಕೇಳಿಸ್ತಾ ತಲೆಯಲ್ಲಿ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಹಾ, ಎಸ್, ಕೇಳಿಸ್ತಾ ಇದೆ. ಇದೆಲ್ಲ ತಲೆಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಡ್ತಾ ಇದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ? ಅಲ್ವಾ? ಹೌದು. ಸೊ ಹಾಗೇನೆ ಇದನ್ನ ಕಾಮ್ ಡೌನ್ ಮಾಡಕ್ಕೆ ಇವೆಲ್ಲ ಟೆಕ್ನಿಕ್ಸ್. ಸೊ ನಾನ್ ಕಲ್ತಿದ್ದು ಆಲ್ಮೋಸ್ಟ್ 9 to 10 ಟೆಕ್ನಿಕ್ಸ್ ಅಲ್ಲಿ 1, 2, 3 ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬಟ್ ಅಗೇನ್ ದೇರ್ ಆರ್ 10 days ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಓಕೆ, ಬಿಕಾಸ್ ಒಬ್ಬರು ಬರ್ತಿದ್ದಾರೆ, ಒಬ್ಬೊಬ್ರು ಹೋಗ್ತಾ ಇದ್ದಾರೆ. ಸೊ ಇವತ್ತು ಡಾಕ್ಟರ್ ಪೂಜಾನು ಜಾಯಿನ್ ಆಗ್ಲಿಲ್ಲ. ಸೊ ಐ ಸಿ ಟು ದ್ಯಾಟ್ ದ ಟೆಕ್ನಿಕ್ಸ್ ಆರ್ ಪ್ರಾಕ್ಟೀಸ್ಡ್ ಎವ್ರಿ ಡೇ. ಸುನೀತಾ? ಮ್ಯಾಮ್, ನನ್ಗೆ ಇದ್ರಲ್ಲಿ ಒಂದು ಡೌಟ್ ಇದೆ. ಕೇಳಮ್ಮ. ಮ್ಯಾಮ್, ನೀವ್ ಹೇಳಿದ್ರಲ್ಲ, ನಿಮ್ಮ ತಲೆಯಲ್ಲಿ ಏನು ಪಾಸ್ಟ್ ಟ್ರಾಮಾ ಆಗ್ಲಿ, ಯಾವ್ದೋ ಒಂದ್ ಘಟನೆ ನಿಮ್ ಮನ್ಸಲ್ಲಿ ಕೂತು ಅದ್ರಿಂದ ನೀವು ಸಫರ್ ಆಗ್ತಿದ್ದೀರಾ, ಅದನ್ನ ಪೂರ್ತಿ ಪೇಪರ್ ಅಲ್ಲಿ ಬರಿಬೇಕು ಅಂತ. ಅದನ್ನ ಅಂದ್ರೆ ವಿತ್ ಎಮೋಷನ್ ಆಗಿ ನಮ್ಗೆ ಹರ್ಟ್ ಆಯ್ತು ಅಂದ್ರೇನೆ ಬರಿಬೇಕಾ, ಅಥವಾ ಸುಮ್ನೆ ಕ್ಯಾಶುಯಲ್ ಆಗಿ ಬರ್ಕೊಂಡೋದ್ರೆ ನಡೆಯುತ್ತಾ ಅದು? ಇಲ್ಲ, ಎಲ್ಲ ಏನೇನಾಗಿತ್ತು ಗೊತ್ತಾಗ್ಲಿಲ್ಲ. ಎಲ್ಲ ಬರಿಬೇಕು. ಎಮೋಷನ್ ಆಗಿ ನಿಮ್ಗೆ ಏನ್ ಹರ್ಟ್ ಆಗಿತ್ತಲ್ಲ ಅದು ಟ್ರಾಮಾ. ಓಕೆ ಮ್ಯಾಮ್. ಆಮೇಲೆ ನಿಮ್ಗೆ ಏನ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಅದೇ ಟ್ರಾಮಾ. ನೀವು ಅದನ್ನ ಮರೆಯಕ ಆಗ್ತಾ ಇಲ್ಲ ಅನ್ನೋ ತರ ನಿಮ್ಗೆ ಹರ್ಟ್ ಆಗಿದೆ. ಇವಾಗ ನೀವು ಏನೋ ನಿಮ್ಮ ಕೋರ್ಟ್ ಕೇಸಲ್ಲಿ ನೀವೇನು ತಪ್ಪು ಮಾಡಿಲ್ಲ, ಐ ಆಲ್ಸೋನು, ಯು ಆಲ್ಸೋನು, ಬಟ್ ನಿಮ್ಗೆ ಅದು ಹರ್ಟ್ ಮಾಡ್ತಿದೆ ಅಲ್ವಾ? ಹೌದು. ಹರ್ಟ್ ಮಾಡುವಾಗ ನೀವು ಮೋಸ ಹೋಗಿದಿರಲ್ವಾ? ನೀವು ಅದನ್ನ ಒಂದು ಕಲ್ಪ್ರಿಟ್ ಆಗಿ ನಿಮ್ಗೆ ಕಾಯಿಲೆಗಳು ಅಥವಾ ನಿಮ್ಗೆ ನಿದ್ದೆ ಇಲ್ದಂಗ್ ಮಾಡ್ಕೋತಿದ್ದೀರಾ ಈಗ ನೀವು. ಆಲ್ಮೋಸ್ಟ್ ಎಲ್ಲ ಬ್ಯಾಡ್ ಇನ್ಸಿಡೆಂಟ್ಸ್ ಬರಿತಾ ಹೋಗ್ತೀವಿ. ಆಲ್ಮೋಸ್ಟ್ ಬ್ಯಾಡ್ ಇನ್ಸಿಡೆಂಟ್ಸ್ ಎಲ್ಲಾನು ಬರಿತಾ ಹೋಗ್ಬೇಕು. ತುಂಬಾ ಯೋಚನೆ ಮಾಡಿ ಬರೆಯೋ ತರ ಇಲ್ಲ, ಸುಮ್ನೆ ಬರಿತಾ ಇರಿ. ಸೊ ದ್ಯಾಟ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಡೈರೆಕ್ಟ್ ಆಗಿ ಅದು ಪೇಪರ್ಗೆ ಹೋಗ್ತಿದೆ ಅಂತ ಅರ್ಥ. ಯೋಚನೆ ಮಾಡಿ ಬರೋದಲ್ಲ. ನಾಟ್ ಲೈಕ್ ಏನೋ ಯಾರಿಗೋ ಸಬ್ಮಿಟ್ ಮಾಡ್ಬೇಕಾಗಿಲ್ಲ ಇಲ್ಲಿ. ಸ್ಕ್ರಿಪ್ಟ್ ಮಾಡ್ತಾ ಇರ್ಬೇಕು. ಸ್ಕ್ರಿಪ್ಟ್ ಮಾಡಿ ದೆನ್ ಯು ಹ್ಯಾವ್ ಟು ಬರ್ನ್ ಇಟ್ ವಿತ್ ಎಮೋಷನ್ ದಟ್ ಯು ಶುಡಂಟ್ ಗೆಟ್ ದಿಸ್ ಟ್ರಾಮಾ again and I shouldn't remember this trauma again and it is already gone out of my body, mind and physiology. ನನ್ನ ಹತ್ರ ಬರ ಸುಳಿಯೋದಿಲ್ಲ ಇದು ಅಂತ ನೀವು ಸುಟ್ಟು ಹಾಕ್ಬೇಕು ಆ ಟೈಮ್ ಅಲ್ಲಿ. ಸರಿ. ಕೇಳಿ, ಇನ್ನ ಡೌಟ್ಸ್ ರೂಪಾ? ಹಿಪ್ನೋಥೆರಪಿ ಅಂದ್ರಲ್ಲ, ಅದು ಮತ್ತೆ ಬೇರೆ ಹೇಳ್ಕೊಡ್ತೀರಾ ಅದನ್ನ? ಏನಪ್ಪಾ ಹಿಪ್ನೋಥೆರಪಿ? ಹಿಪ್ನೋಥೆರಪಿ ಅದ್ರ ಇಂಪಾರ್ಟೆನ್ಸು ಅದೇ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಹೇಳ್ಕೊಳ್ತಾ ಇರ್ತೀವಿ. ನಾನು ಅದನ್ನ ಇಂಪಾರ್ಟೆಂಟ್ ಆಗಿ ಹೇಳ್ಕೊಡ್ತೀನಿ, ನಾಳೆ ನಾಡ್ದು ಹೇಳ್ತೀನಿ. ಇವತ್ತು REM NREM ಇಂಪಾರ್ಟೆನ್ಸ್ ಅಷ್ಟೇ ಹೇಳ್ಕೊಟ್ಟೆ. ಬಟ್ ನೀವು ರ್ಯಾಪಿಡ್ ಐ ಮೂವ್ಮೆಂಟ್ ಅಂದ್ರಲ್ಲ, ಅಂದ್ರೆ ಐ ಬಾಲ್ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತಲ್ಲ? ಹೌದು, ಬಿಹೈಂಡ್ ಅವರ್ ಐಲಿಡ್ಸ್
it will be moving, ಓಕೆ. ಹಾ. but it is for short period. ಓಕೆ, ನಮಗೆ ಅದು ಗೊತ್ತಾಗಲ್ಲ. ಗೊತ್ತಾಗಲ್ಲ. It's very short period. ಅವಾಗ ಥಾಟ್ಸ್ ತುಂಬಾ ಇರ್ತದೆ, ರ್ಯಾಪಿಡ್ ಐ ಮೂವ್ಮೆಂಟ್ ಆಗುತ್ತೆ time ಅಲ್ಲಿ. ಹೌದು. ಮೇಡಮ್ ಒಂದು ಡೌಟ್ ಇದೆ. ಥಾಟ್ಸ್ ಅಂತ ಏನಿಲ್ಲ ಮೇಡಮ್ ನನ್ನ ಮೈಂಡ್ ಅಲ್ಲಿ, ಬಟ್ ನೈಟ್ ಮಲ್ಗಿದ್ರುನು ಬೆಳಗ್ಗೆ ಎದ್ರೆ ನಾನು ಮಲ್ಗೇ ಇಲ್ಲ ಅನ್ನೋ ಫೀಲ್ ಇರುತ್ತೆ ಮ್ಯಾಮ್ ಮೋಸ್ಟ್ ಆಫ್ ದ ಡೇ. ಹೌದು. ಬೆಳಿಗ್ಗೆ ಎದ್ದಾಗ ಹಂಗ ಅನ್ಸುತ್ತಾ? ಹಾ ಮೇಡಮ್, ಎದ್ದಾಗ ಹಂಗ ಅನ್ಸುತ್ತೆ. ಆಮೇಲೆ ನೈಟ್ ಮಲಗಿದಾಗ ಕನಸು ಗಿನಸು ಒಟ್ಟ ಯಾವ್ದು ನೆನಪಿರಲ್ಲ. ಟಯರ್ಡ್ನೆಸ್, ನಾನ್ ನಿದ್ದೆ ಮಾಡಿಲ್ಲ ಅನ್ನೋದೊಂದೇ ಮೈಂಡ್ ಅಲ್ಲಿ ಇರುತ್ತೆ. ಅದೇ ನೀವು ಡೀಪ್ ಸ್ಲೀಪ್ ಹೋಗಿಲ್ಲ ಸುನೀತಾ. ಹಾ ಮೇಡಮ್, ಕೆಲವು ದಿನ Restful, ಇರುತ್ತೆ ಮೇಡಮ್, ಅದು restful. ಕೆಲವು ದಿನ ಇರಲ್ಲ. ಹೌದು, ನಾನು ಅದೇ ಹೇಳಿದ್ನಲ್ಲ, ಎವ್ರಿ ಡೇ ಹೆಣ್ಮಕ್ಳಿಗೆ ಹಾರ್ಮೋನ್ ಚೇಂಜ್ ಆಗ್ತಾ ಇರುತ್ತೆ. ಪ್ಲಸ್ ಕಾರ್ಟಿಸೋಲ್, ಸ್ಟ್ರೆಸ್ ಅಲ್ಲಿ ಇದ್ರಲ್ಲ ಈಗ ನೀವು, ಆ ಕಾರ್ಟಿಸೋಲ್ ಜಾಸ್ತಿ ಇದ್ರೆ ಈ ಪ್ರೊಜೆಸ್ಟ್ರಾನ್ ಎಫೆಕ್ಟ್ ನ ಕಡಿಮೆ ಮಾಡುತ್ತೆ. ನಿಮ್ಗೆ ಪೀಸ್ ಅಂದ್ರೆ ಆ ರೆಸ್ಟ್ಫುಲ್ ಸ್ಟೇಟಿಗೆ ಹೋಗಲ್ಲ ನೀವು. ಬ್ರೈನ್ ಅಲ್ಲಿ ವೇವ್ಸ್ ಇದಾವ್ ನೋಡಿ, ಆಲ್ಫಾ ವೇವ್, ಬೀಟಾ ವೇವ್ಸ್ ಜಾಸ್ತಿ ಇರ್ತಾವು. ಥೀಟಾ ಅಂಡ್ ಡೆಲ್ಟಾ ವೇವ್ಸ್ಗೆ ನಿಮ್ ಬ್ರೈನ್ ಹೋಗೋದೇ ಇಲ್ಲ. ಓಕೆ ಮ್ಯಾಮ್, ಅರ್ಥ ಆಗ್ತಿದ್ಯಾ? ಸ್ಲೀಪಿಂಗ್ ಅಲ್ಲಿ ಥೀಟಾ ವೇವ್ಸ್ ಇರುತ್ತೆ, ಡೀಪ್ ಸ್ಲೀಪಿಗೆ ಹೋದಾಗ ಡೆಲ್ಟಾ ವೇವ್ಸ್ ಇರುತ್ತೆ. ಡೆಲ್ಟಾ ವೇವ್ಸ್ ಇರುತ್ತೆ. ಸೊ ಆ ಎರಡು ಡೀಪ್ ಸ್ಲೀಪ್ ಹೋಗಿಲ್ಲ, ಆಮೇಲೆ NREM ಸ್ಲೀಪಿಗೆ ಹೋಗಿಲ್ಲ ಅಂತಂದ್ರೆ ನಿಮಗೆ ಡೀಪ್ ಸ್ಲೀಪ್, ಕ್ವಾಲಿಟಿ ಸ್ಲೀಪ್, ರೆಸ್ಟ್ಫುಲ್ ಸ್ಲೀಪ್ ಅಂಡ್ ದಟ್ ಏನಂತಾರೆ ರಿಪೇರ್ ಸ್ಲೀಪ್ ಹೋಗಿಲ್ಲ ನೀವು ಅಂತ. ಓನ್ಲಿ ಸೂಪರ್ಫಿಷಿಯಲ್ ಆಗಿ REM ಅಲ್ಲಿ ಸ್ವಲ್ಪ ಇದ್ರ ಮತ್ತೆ ಎಚ್ಚರ ಆಯ್ತು. 3 o'clock ನಿಮ್ಗೆ ಎಚ್ಚರ ಆಗುತ್ತಲ್ಲ, ಆ ಟೈಮ್ ಅಲ್ಲಿ you wouldn't have gone the deepest of REM sleep, NREM sleep. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಲೇಟ್ ಅಲ್ಲಿ ಬರೋದು, ಅಂದ್ರೆ ಡೀಪ್ ಆಗಿ ಬರೋದು ಲೇಟ್ ಆಗಿ. ನೀವು 3 o'clock ಅಲ್ಲಿ ಬಂದಿರುತ್ತೆ, NREM ಸ್ಲೀಪ್ ಬಂದಿರುತ್ತೆ ನಿಮ್ಗೆ, ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಡೀಪ್ ಅಂಡ್ ಇಟ್ ಇಸ್ ನಾಟ್ ದ್ಯಾಟ್ ಡ್ಯೂರೇಷನ್. ಯಾಕಂದ್ರೆ ಎವ್ರಿ ಸ್ಟೇಜ್ ಹೋಗ್ತಾ NREM ಜಾಸ್ತಿ ಆಗ್ತಾ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಇದು ಕಳಿಸ್ತೇನೆ ನಿಮ್ಗೆ, ನಾನು ತೋರ್ಸೋಣ ಅನ್ಕೊಂಡೆ, ನನ್ಗೆ ಯಾಕೋ ಆಗ್ತಿಲ್ಲ, ಅದು ಸಪೋರ್ಟ್ ಮಾಡ್ತಿಲ್ಲ ನಂದು ವಾಟ್ಸಪ್ ಅದು. ಸೊ ಇದು ಪೀರಿಯಡ್ ಇದೆಲ್ಲ, ಈ ಡ್ಯೂರೇಷನ್ ಹಿಂಗ್ ಆಗ್ತಾ ಹೋಗುತ್ತೆ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಹೋಗ್ತಾ. ಸೊ ಅದಕ್ಕೆ ನಿಮ್ಗೆ 3 o'clock ನೀವು ಎದ್ರುನು ಮತ್ತೆ ನಿದ್ದೆ ಹತ್ತಕ್ ಟೈಮ್ ತಗೊಳುತ್ತೆ ನಿಮ್ಗೆ. REM ಸ್ಲೀಪಿಗೆ ಹೋಗ್ತೀರಾ, NREM ಸ್ಲೀಪ್ ಬೇಗ ಹೋಗಲ್ಲ. ಅರ್ಥ ಆಯ್ತಾ? ಹೌದು. ಆಮೇಲೆ ನೀವ್ ಹೇಳ್ದಂಗೆ ಅರೌಂಡ್ 4 to 6 ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಲೀಪ್ ಬಂದಂಗ ಅನ್ಸುತ್ತೋ ನಂದಿನ. ಎಸ್ ಕರೆಕ್ಟ್. ಎಷ್ಟು ಡೀಪ್ ಸ್ಲೀಪ್ ಹೋಗ್ತೇನೆ, 6 o'clock ಎದಳಕ್ಕೆ ಮನ್ಸ್ ಬರಲ್ಲ. ಆಮೇಲೆ ಅದು 1 hour ಸ್ಲೀಪ್ ಮಾಡಿದ್ರೆ ಎಷ್ಟೋ ಚೆನ್ನಾಗ್ ಅನ್ಸುತ್ತೆ, ಅವಾಗ ಫೀಲ್ ಆಗತ್ತೆ. ಅದೇ ನೀವು 3 o'clock ಎದ್ದಾಗ ಇಷ್ಟೊತ್ತು ನಿದ್ದೆ ಮಾಡಿದಪ್ಪ, ಏನು ಆಗಿಲ್ಲ, ನಂಗೆ ರೆಸ್ಟೇ ಸಿಕ್ಕಿಲ್ಲ ಅನ್ನೋ ತರ ಇರುತ್ತೆ. ದಿಸ್ ಈಸ್ ಅ ಫಿಸಿಯಾಲಜಿ. ಏನೇನ್ ಆಗುತ್ತೆ ಅಂತ ತಿಳ್ಕೊಂಡಾಗ ಅವೇರ್ನೆಸ್ ಇದ್ರೆ ಏನ್ ಮಾಡ್ಬೋದು ಅನ್ನೋದು ಈಸಿ ಆಗತ್ತೆ ರೂಪಾ. ಕರೆಕ್ಟ್ ಅಲ್ವಾ? ನನ್ಗೆ ಏನ್ ಆಗ್ತಿದೆ ಅಂತ ನಾನು ತಿಳ್ಕೊಂಡಾಗ ತಾನೇ ನನ್ಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗತ್ತೆ. ಇಲ್ಲ ನನ್ಗೆ ಗೊತ್ತೇ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅಲ್ವಾ? ಆತರ. ಸೊ ಹಿಪ್ನೋಥೆರಪಿ ಅಂಡ್ CBTI ಇಸ್ ವೆರಿ ಡೀಪ್. ಸ್ವಲ್ಪ ಇದನ್ನ ನೀವೆಲ್ಲ ಥೀಟಾ ಅವೆಲ್ಲ ಕಲ್ತ್ಕೊಳ್ಳಿ, ವೇವ್ಸ್ ಹೆಂಗಿದೆ ಅದೆಲ್ಲ ಕಲ್ತ್ಕೊಂಡ್ರೆ ನಿಮಗೆ ಅದು ಡೀಪ್ ಹೋಗಕ್ಕೆ ಈಸಿ ಆಗತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಇವಾಗ ಬರ್ನಿಂಗ್ ಬೌಲ್ ಮಾಡಿದ್ರಿಂದ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಬಿಕಾಸ್ ಡೀಪ್ ಹಿಪ್ನೋಥೆರಪಿ ಅಂಡ್ CBTI ಹೋಗ್ಬೇಕು ಅಂದ್ರೆ ಇವೆಲ್ಲಕ್ಕೂ ಯು ಶುಡ್ ಬಿ ಕಮ್ ಔಟ್ ಆಫ್ ದೋಸ್ ಹರ್ಡಲ್ಸ್. ಅಂಡ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಗೆಟ್ ಇನ್ ಟು ದ್ಯಾಟ್ ಹಿಪ್ನೋಥೆರಪಿ. ಸ್ವಲ್ಪ ನಿಮ್ಗೆ ಅದ್ರ ಡೀಪ್ ಆಗಿ ಗೊತ್ತಿರ್ಬೇಕು, ವೇವ್ಸ್ ಬಗ್ಗೆ, ಸ್ಲೀಪ್ ಬಗ್ಗೆ, ನಿಮ್ ಬಾಡಿಯಲ್ಲಿ. ಫಸ್ಟ್ ಡಿಟಾಕ್ಸ್ ಮಾಡಿಸ್ತೀನಿ, ದೆನ್ ಹಿಪ್ನೋಥೆರಪಿ CBTI ಮಾಡಿಸ್ತೀನಿ. ರೈಟ್ ಮಾ. ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ, ಹಂಗೆ ಕುತ್ಕೊಂಡೆ. ಎಂಡ್ ಮಾಡುವ ಕಾಲ್? ಗುಡ್. ಏನಾದ್ರೆ ಕಳ್ಸಿ, ವಾಯ್ಸ್ ಮೇಲ್ಸ್ ಕಳ್ಸಿ, ನೋ ಇಶ್ಯೂ. ಓಕೆ ಸುನೀತಾ ಅವ್ರೆ, ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ವಾಯ್ಸ್ ಮೆಸೇಜ್ ಕಳ್ಸಿ ಮಾ. ಓಕೆ ಮ್ಯಾಮ್. ಬಾಯ್. ಟೇಕ್ ಕೇರ್. ಗುಡ್ Bye ನೈಟ್. ma'am. ಗುಡ್ Thank ಸ್ಲೀಪ್. you ma'am. Okay ma'am. Good night.